ಬಸವಲಿಂಗಾಯ ನಮಃ. ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕವೆನಗೆ, ಬಸವಣ್ಣನೇ ಪ್ರಸಾದವೆನಗೆ, ಬಸವಣ್ಣನೇ ವಿಭೂತಿಯನಗೆ, ಬಸವಣ್ಣನೇ ರುದ್ರಾಕ್ಷಿಯನಗೆ, ಬಸವಣ್ಣನೇ ಮೂಲ ಮಂತ್ರವೆನಗೆ, ಬಸವಣ್ಣನೇ ಅಷ್ಟಾವರಣವೆನಗೆ, ಬಸವಣ್ಣನೇ ಪಂಚಾಚಾರವೆನಗೆ, ಬಸವಣ್ಣನೇ ಶಟಸ್ಥಳ ಬ್ರಹ್ಮವೆನಗೆ, ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ, ಬಸವಣ್ಣನ ಹಾಸಿಕೊಂಡು, ಬಸವಣ್ಣನ ಹೊದ್ದುಕೊಂಡು, ಬಸವಣ್ಣನ ಸುತ್ತಿಕೊಂಡು, ಬಸವಣ್ಣನ ಧರಿಸಿಕೊಂಡು, ಬಸವಣ್ಣನ ಚಿದ್ಗರ್ಭದೊಳಗೆ ಕುಳ್ಳಿರ್ದು ನಾನು ಬಸವ ಬಸವ ಎನ್ನುತ್ತಿದ್ದೇನೆಯ ಅಖಂಡೇಶ್ವರ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ, ಬಸವ ಕೇಂದ್ರ ಹಾಗೂ ಆನ್ಲೈನ್ ಅರಿವಿನ ಮನೆ ಇದರ ಸಹಯೋಗದಲ್ಲಿ ನಡೆಯುತ್ತಿರುವ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯನ್ನು ನಿರಂತರವಾಗಿ 96 ಸಂಚಿಕೆಯನ್ನು ನಡೆಸಿಕೊಟ್ಟು ಇವತ್ತು 97ನೇ ಸಂಚಿಕೆಯನ್ನು ನಡೆಸಿಕೊಡಲು ನಮ್ಮೊಂದಿಗಿರುವ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು, CSI ಕಾಮರ್ಸ್ ಕಾಲೇಜ್ ಧಾರವಾಡ, ಇವರಿಗೂ ಆತ್ಮೀಯವಾದ ಸ್ವಾಗತ. ಈ ಅನುಭವ ಮಾಲಿಕೆಯನ್ನು ನಾವು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶರಣ ಈಶ್ವರ್ ಹುಳ್ಯಾಳವರು. ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ನಿಮ್ಮ ಶರಣರಿಗೆ ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ನಿಮ್ಮ ಶರಣರಿಗೆ ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ನಿಮ್ಮ ಶರಣರಿಗೆ ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ. ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಗಣಮಹಿಮ ನಿಮ್ಮ ಶರಣರ ಪಾದದಾನೆ, ಘನಮಹಿಮ ನಿಮ್ಮ ಶರಣರ ಪಾದದಾನೆ, ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ನಿಮ್ಮ ಶರಣರಿಗೆ ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ. ಮನವಚನ ಕಾಯದಲ್ಲಿ, ಮನವಚನ ಕಾಯದಲ್ಲಿ ನೀನಲ್ಲದೆ, ಮನವಚನ ಕಾಯದಲ್ಲಿ ನೀನಲ್ಲದೆ, ಮತ್ತೊಂದನರಿಯೇ ಕೂಡಲ ಸಂಗಮ ದೇವ, ಮತ್ತೊಂದನರಿಯೇ ಕೂಡಲ ಸಂಗಮ ದೇವ, ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ನಿಮ್ಮ ಶರಣರಿಗೆ ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ, ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀವೆ. ಶರಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣ ಈಶ್ವರ್ ಹುಳ್ಯಾಳ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಕಳೆದ ವಾರ ನಾವು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 96ನೇ ಸಂಚಿಕೆಯನ್ನು ಆಲಿಸಿದ್ದೇವೆ. ಇವತ್ತಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 97ನೇ ಸಂಚಿಕೆಯಲ್ಲಿ ಚೆನ್ನ ಬಸವಣ್ಣನವರ ಸಂಪಾದನೆ ಮುಂದುವರಿಯುತ್ತದೆ.
ಈ ಅನುಭವ ಮಾಲಿಕೆಯನ್ನು ನಡೆಸಿಕೊಡಬೇಕೆಂದು ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ನೆರೆದು ಬಂದಂಥ ಎಲ್ಲ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಚನ್ನಬಸವಣ್ಣನವರ ಸಂಪಾದನೆ ಈ ಭಾಗದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಪ್ರಭುದೇವರು ಬಸವರಾಜ ದೇವರಿಗೆ ವರ್ತನೆ ತಿಳಿಯದೆಂದು ನಿರೂಪಿಸಲು ಚಿಕ್ಕದಣ್ಣಾಯಕರು ಆ ಬಸವರಾಜ ದೇವರ ವರ್ತನೆಯ ನಿಲವನ್ನು ಪ್ರಭುದೇವರೊಡನೆ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ ಅಂಥೇಳಿ ಅವರು ಎಷ್ಟು ಒಂದು 8 ವಚನಗಳನ್ನು ನಿರಂತರವಾಗಿ ನಿರರ್ಗಳವಾಗಿ ಅಲ್ಲಿ ಬಸವಣ್ಣನವರ ಆಚಾರ ಕ್ರಿಯೆ ಹೇಗಿತ್ತು ಅನ್ನೋದನ್ನು ಪ್ರಭುದೇವರಿಗೆ ವಿವರಿಸ್ತಾರೆ. ಅಲ್ಲಿ ನಾವು ಆನೆಂಬುದಿಲ್ಲವಯ್ಯ ಲಿಂಗವೆಂಬ ಮಹಾಂತಂಗೆ ಅನ್ನೋ ವಚನದಿಂದ, ಅನಾಯಾಸದಿಂದ ಮನೆ ಮಾಡಿ ಅನ್ನೋ ವಚನ, ಮೂರ್ತನಲ್ಲ ಅಮೂರ್ತನಲ್ಲ ಲಿಂಗದಲ್ಲಿ ಪ್ರಾಣ ಸಂಚಿತ ಅನ್ನುವಂಥ ವಚನ, ದೇಹಿಯಲ್ಲ ನಿರ್ದೇಹಿಯಲ್ಲ ಬೋಧಕನಲ್ಲ ನಿರ್ಬೋಧಕನಲ್ಲ ಅನ್ನುವಂಥ ವಚನ, ಶರಣ ದೃಷ್ಟಾರ್ದೃಷ್ಟ ಕಾಣಯ್ಯ ಮುಟ್ಟದೇ ಮುಟ್ಟುವ ಕಾಣಯ್ಯ ಅನ್ನುವಂಥ ವಚನ. ಕೊನೆಗೆ ಬಂದುಬಿಟ್ಟು ಹೇಳ್ತಾರೆ, ಸಕಳ ನಿಷ್ಕಳನಯ್ಯ ನಿಷ್ಕಳ ಸಕಳನಯ್ಯ, ಸಕಳನಾಗಿ ಸಂಸಾರಿಯಲ್ಲ, ನಿಷ್ಕಳನಾಗಿ ವೈರಾಗಿಯಲ್ಲ, ಸಂಸಾರಿಯಲ್ಲದ ಸಂಘವು, ವೈರಾಗಿಯಲ್ಲದ ನಿಸ್ಸಂಗವು, ಉಭಯ ಸಂಘದಿಂದ ಮಹತ್ತನೈದಿಪ್ಪನಾಗಿ ಸ್ಥಾವರಂ ಜಂಗಮಶೈವ ದ್ವಿಧಂ ಲಿಂಗ ಮುಚ್ಯತೆ ಎಂದುದಾಗಿ ಕೂಡಲ ಚನ್ನ ಸಂಗನೆಂತಿದ್ದುದಂತೆ ಇಪ್ಪನ್ನಲ್ಲದೆ ನಿಮ್ಮ ಶರಣ ಕ್ಷೀಣನಲ್ಲ ಅನ್ನುವಂಥ ವಚನದೊಂದಿಗೆ ನಾವು ಕಳೆದ ಸಂಚಿಕೆಯಲ್ಲಿ ಚನ್ನಬಸವಣ್ಣನವರು ಪ್ರಭುದೇವರಿಗೆ ಬಸವಣ್ಣನವರ ಆಚಾರ ಕ್ರಿಯೆ ಸಂಹಿತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದನ್ನು ನಾವು ಚಿಂತನೆಗೈದ್ವಿ. ಇದನ್ನು ಕೇಳಿ ಆದಮೇಲೆ ಇಂತೂ ಚಿಕ್ಕದಣ್ಣಾಯಕರು ಅಂದರೆ ಚನ್ನಬಸವಣ್ಣವರು ಬಸವರಾಜ ದೇವರ ನಿಲವಿನ ಮಹಾತ್ಮೆಯನು ನಾನಾ ವಿಧದಿಂ ಸ್ತೋತ್ರಮಂ ಮಾಡುತ್ತಾ ಪ್ರಭುದೇವರಿಗೆ ಭಿನ್ನಪಂಗೈಯಲು ಆ ಪ್ರಭುದೇವರು ಪ್ರಸನ್ನರಾಗಿ ಚಿಕ್ಕದಣ್ಣಾಯಕರ ಕೊಂಡಾಡಿದ ಪ್ರಸ್ತಾವದ ವಚನ. ಅವರೇನು ಬಿಟ್ಟು ಬಿಡದ ಬಸವಣ್ಣವ್ರ ಕುರಿತು ಅವರ ನಿಲುವನ್ನು ಕುರಿತು ತಿಳಿಸ್ತಾರಲ್ಲ, ಅವರ ಜ್ಞಾನಕ್ಕೆ ಮಾರು ಹೋಗ್ತಾರೆ. ಯಾರು? ಪ್ರಭುದೇವರು. ಚನ್ನಬಸವಣ್ಣವರ ಜ್ಞಾನದ ಒಂದು ಆಳವನ್ನು ಆ ಒಂದು ಪ್ರಸಂಗದಿಂದ ತಿಳ್ಕೊಂಡು ಅವರನ್ನು ಕೊಂಡಾಡಲಿಕ್ಕೆ, ಚನ್ನಬಸವಣ್ಣವ್ರನ್ನ ಕೊಂಡಾಡಲಿಕ್ಕೆ ಅಣಿಯಾಗ್ತಾರೆ. ಏನು ಹೇಳಿದ್ರು ಇಲ್ಲಿ ಅಂಗವೆಂಬ ಸಂಸಾರದೊಳಗೆ ಸವೆದವರೆಲ್ಲರೂ ಶಿವನ ನರಿವರೇ, ಮನವೆಂಬ ಸಂಕಲ್ಪದ ಕುಣಿಗೆ ಒಳಗಾದವರೆಲ್ಲರೂ ಮಾಯದ ಹೊಡೆಗಿಚ್ಚ ಗೆಲ್ಲಬಲ್ಲರೇ, ಗುಹೇಶ್ವರ ಲಿಂಗದಲ್ಲಿ ಸರ್ವ ಸಂದೇಹವ ಕಳೆದಿಪ್ಪ ಚನ್ನಬಸವಣ್ಣಂಗೆ ನಮೋ ನಮೋ ಎಂಬೇ ಅಂತಂದ್ರು ಅವರು ಪ್ರಭುದೇವರು. ಇಲ್ಲಿ ಅಂಗವೆಂಬ ಸಂಸಾರದೊಳಗೆ ಸವೆದವರೆಲ್ಲರೂ ಶಿವನ ನರಿವರೇ. ಈ ಅಜ್ಞಾನದಿಂದ ಈ ತೋರುವ ಅಂಗವೇ ತಾನೆಂದು ಭ್ರಮಿಸಿರ್ತಕ್ಕಂಥ ಈ ಸಂಸಾರದೊಳಗಿದ್ದು ಆ ಭ್ರಮಿಸಿ ಅಂಗವಿಕಾರದಿಂದ ಅನಾಚಾರ ದುರಾಚಾರವೆಂಬ ಸಂಸಾರದೊಳಗೆ ಮುಳುಗಿರ್ತಕ್ಕಂಥವ್ರಿಗೆ
ಅದರೊಳಗೆ ಸಿಕ್ಕು ಒದ್ದಾಡ್ದಂಥವ್ರಿಗೆ, ಬಳಲೂರಂಥವ್ರಿಗೆ ನಿತ್ಯ ಸುಖದ ನಿಧಿಯಾದ ಪರಶಿವನನ್ನು ಅರಿಲಿಕ್ಕೆ ಸಾಧ್ಯನೋ? ಸಾಧ್ಯ ಇಲ್ಲ. ಮನವೆಂಬ ಸಂಕಲ್ಪದ ಕುಣಿಗೆ ಒಳಗಾದವರೆಲ್ಲರೂ ಮಾಯದ ಹೊಡೆಗಿಚ್ಚಬಲ್ಲರೆ. ಹೊಡೆಗಿಚ್ಚ ಅಂದ್ರೆ ಅದು ಭಾಳ ಭಯಂಕರವಾದ ಅಗ್ನಿ ಅಥವಾ ಬೆಂಕಿ ಅರ್ಥದಲ್ಲಿ ಬರುತ್ತೆ ಹೊಡೆಗಿಚ್ಚು. ಇಲ್ಲಿ ಮನವೆಂಬ ಸಂಕಲ್ಪದ ಕುಣಿಗೆ ಅಂದರೆ ಅದು ಮನ ಅನ್ನೋದು ಹಂಗೆ ಹುಚ್ಚರಂಗೆ ಕುಣಿತಿರ್ತದಂಥದ್ದು, ನರ್ತನೆ ಮಾಡ್ತಕ್ಕಂಥದ್ದು. ಮನಸ್ಸಿನೊಳಗೆ ಏನು ಸಂಕಲ್ಪ ಆಕೈತಿ ಅನ್ಕೊಂತೀವಿ ಅದರಂಗೆ ನಾವು ಮನುಷ್ಯ ವರ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಕುಣಿಲಿಕ್ಕೆ ನರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಅಂತರಂಗದಲ್ಲಿ ಮರವೆಯ ಮನದ ಸಂಕಲ್ಪ ವಿಕಲ್ಪಗಳೆಂಬ ಕುಣಿತಕ್ಕೆ ಮನಸ್ಸು ಈ ಒಂದು ಕ್ಷಣಕ್ಕೆ ಹಿಂಗೆ ವಿಚಾರ ಮಾಡಿದರೆ ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ವಿಚಾರ ಮಾಡೋದು. ಇದರ ಕುಣಿತ ಏನೈತಲ್ಲ, ದಗ್ಗದಾಗಿ ತಕ್ಕತಾಗಿ ಕುಣಿತದಂತ ಮನಸ್ಸು. ಈ ಕುಣಿತಕ್ಕೆ ಕ್ಷಣ ಕ್ಷಣಕ್ಕೊಂದು ತೆರನಾಗಿ ಜಿಗಿದಾಡುವ ಈ ಮನುಜರು ಮರವೇ ಜನ್ಯ ಮಾಯೆಯ ಭಯಂಕರವಾಗಿರ್ತಕ್ಕಂಥ ತಾಪತ್ರಯವೆಂಬ ಅಗ್ನಿಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಆಗೋದೇನು ಮನುಷ್ಯನಿಗೆ ಅಂದ್ರೆ ತಾಪತ್ರಯಗಳೇ. ಮನಸ್ಸಿನ ಮಾತು ಕೇಳ್ಕೊತ ಹೋಗ್ಬಿಟ್ಟಿವಿ ಅಂದ್ರೆ ಅದರ ಪ್ರತಿಫಲ ಏನಂದ್ರೆ ತಾಪತ್ರಯ ಅಂತ. ಒಳಗೆ ಅರಿವಿನ ಮಾತು ಕೇಳ್ಬೇಕಂತ ನಾವು ಅರಿವು ಯಾವುದು ಮನಸ್ಸು ಯಾವುದು ಅಂತ ಅದನ್ನು ವ್ಯತ್ಯಾಸ ಮಾಡೋದು ಭಾಳ ಕಷ್ಟ ಆಗ್ತದೆ. ಅರಿವು ಹೇಳೋದು ಯಾವುದು, ಮನಸ್ಸು ಹೇಳೋದು ಯಾವುದು? ಮನಸ್ಸು ಹೇಳೋದು ಯಾವಾಗಲೂ ಅಧೋಮುಖವಾಗಿರ್ತಕ್ಕಂಥ ಕ್ರಿಯೆಗಳಿಗೆ ಮನಸ್ಸು ನಮ್ಮ ನ್ಯಾಚುರಲಿ ಹೋಗ್ತಿರ್ತೈತೆ. ಮನಸ್ಸಿನ ಲಕ್ಷಣ ಅದು ಲಕ್ಷಣ. ಯಾವುದನ್ನು ಮನಸ್ಸು ಮಾಡಂತಿರ್ತೈತಿ ಆ ಸಂದರ್ಭದೊಳಗೆ ಒಂದು ಸ್ವಲ್ಪ ಎಚ್ಚರ ವಹಿಸ್ಕೊಂತೀವಿ. ಬ್ಯಾಡ ಅಂತ ಒಮ್ಮೊಮ್ಮೆ ಒಳಗೊಂದು ಧ್ವನಿ ಹಾಕಿರ್ತೈತೆ ನಮ್ಗೆ. ಆ ಧ್ವನಿ ಮನಸ್ಸಿನ ಕುಣಿತದ ಮುಂದೆ ಆ ಧ್ವನಿ ಕೇಳೋದಿಲ್ಲ ಅಂತ ನಾವು ಎಷ್ಟೋ ಸಲ ನಾವು ಮಾಡಬಾರ್ದಂತ ಎಷ್ಟು ನಾನು ನಿರ್ಧಾರ ಮಾಡಿರ್ತೇನೆ ರೀ ಮತ್ತು ಮಾಡೇ ಬಿಡ್ತೇನೆ ರೀ ಅಂತೇಳಿ ಅಂದ್ರೆ ಏನು ಅರ್ಥ ಅದು ಅಂದ್ರೆ ಇದು ಉಣ್ಣುವ ಆಹಾರದಲ್ಲಿ, ಉಡುವ ಬಟ್ಟೆಯಲ್ಲಿ, ತೊಡುವ ತೊಡಿಗೆಗಳಲ್ಲಿ, ಮಾಡುವ ಕ್ರಿಯೆಗಳಲ್ಲಿ ನಾವು ಯಾವತ್ತೂ 90% ಮನಸ್ಸಿನ ಮಾತನ್ನು ಕೇಳ್ತೀವಿ. ಮನಸ್ಸಿನ ಮಾತೇ ಕೇಳ್ತೀವಿ. ನಾವು ನಮಗೆ ದೇಹಕ್ಕೆ ಆಗಿ ಬರಲಾರದನ್ನು ನಾವು ತಿನ್ನಬಾರ್ದಂತ ಭಯಂಕರ ನಾವೇನು ಮಾಡಿರ್ತೀವಿ, ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಮತ್ತು 2 ದಿವಸ ಆದಮೇಲೆ 3ನೇ ದಿವಸಕ್ಕೆ ದೇಹಕ್ಕೆ ಯಾವ್ದು ಆಗಂಗಿಲ್ಲಲ್ಲ ಅದನ್ನು ಮನಸ್ಸು ಬಯಸ್ತತ್ತಲ್ಲ, ಬಿಡ್ತೇವೇನೋ, ಮನಸ್ಸು ಕೇಳೋದಿಲ್ಲ ಅಂತ ತಿಂತೀವಿ. ಇದು ಅದ್ರೊಳಗೆ ಹೇಳ್ತು ತಿನ್ನಬೇಡ, ನಿನಗೆ ಆಗೋದಿಲ್ಲ, ನೀ ತಿಂದ್ರೆ ಮತ್ತೆ ನಿನಗೆ ತ್ರಾಸ ಆಕೈತಿ ನೋಡ ಅಂತ ಒಳಗೆ ಒಂದು ಧ್ವನಿ ಎಲ್ಲೋ ಒಂದು ಕಡೆ ನಮ್ಮನ್ನು ಎಚ್ಚರ ಮಾಡ್ತಿದ್ರು ಕೂಡ ಅದು ಅರಿವು, ಪ್ರಜ್ಞೆ. ಅದು ಅಲ್ಲಿ ನಾವು ಕೇಳೋದಿಲ್ಲ. ಜೀವನದ ಪ್ರತಿ ಕ್ಷಣದೊಳಗೂ ಈ ಒಂದು ತೊಳಲಾಟ ಇದ್ದೇ ಇರ್ತದಂತೆ ಪ್ರತಿಯೊಬ್ಬರ ಜೀವನದೊಳಗೆ. ನಾಳೆ ಮುಂಜಾನೆ ಎದ್ದು 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ಬೇಕಂತ ಅಂತೇವಿ. ಮುಂಜಾನೆ ಎದ್ದು ಹಾಸಿಗೆಯಾಗಿಂದ ಹೇಳುವಾಗ ಮನಸ್ಸು ಹೇಳ್ತೈತಿ ಹೋಲ್ಬಿಡ ನಾಳೆ ಹೋದ್ರೆ ಆತ ಅಂತ. ಒಳ್ಳೆಯದನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದು ಮನಸ್ಸೇ, ಅದನ್ನು ಬಿಡಿಸೋದು ಮನಸ್ಸೇ. ಅಂದ್ರೆ ವಿಚಾರ ಮಾಡಿ ಮನಸ್ಸು ಎಷ್ಟು ಚಂಚಲ ಐತಿದೆ. ಸಂಕಲ್ಪ ವಿಕಲ್ಪಗಳೆಂಬ ಕುಣಿತಕ್ಕೆ ಒಮ್ಮೆ ಸಂಕಲ್ಪ ಮಾಡ್ತೇವೆ, ಒಮ್ಮೆ ವಿಕಲ್ಪ ಮಾಡ್ಕೊತೀವಿ. ಒಮ್ಮೆ ಮಾಡ್ಬೇಕಂತೇವೆ, ಒಮ್ಮೆ ಮಾಡಬೇಡ ಅಂತೀವಿ. ಒಂದು ಮಾಡಬಾರ್ದು ಅಂದಿರ್ತೀವಿ, ಮತ್ತೆ ಮಾಡ್ತೇವೆ. ಮಾಡ್ಬೇಕು ಅನ್ನೋದನ್ನು ಮಾಡೋದಿಲ್ಲ, ಮಾಡಬಾರ್ದು ಅನ್ನೋದನ್ನು ಮಾಡ್ತೇವೆ. ಅದು ಸಂಕಲ್ಪ ವಿಕಲ್ಪಗಳ ಕುಣಿತ. ಅದು ವಾಕಿಂಗ್ ಹೋಗ್ಬೇಕು ಅಂತ ಅನ್ನೋದು ಮಾಡ್ಬೇಕು ಅನ್ನೋದು, ಹೋಗ್ಲಾರ್ದಂಗೆ ತಡೆಯೋದು ವಿಕಲ್ಪ. ಶರೀರಕ್ಕೆ ಆಗಿ ಬರಲಾರ್ದಂಗೆ ತಿನ್ನಬಾರ್ದು ಅನ್ನೋದು ಸಂಕಲ್ಪ, ಮತ್ತು ತಿಂದ ಬಿಡೋದು ವಿಕಲ್ಪ. ಯಾರಿಗಾರ ನಾ ಸಿಟ್ಟಿಗೆ ಹೇಳಬಾರ್ದು ಅನ್ನೋದು ಸಂಕಲ್ಪ, ಮತ್ತು ಪ್ರಸಂಗಕ್ಕೆ ಅವ್ರಿಗೇನಾರ ಅಂದ ಬಿಡೋದು ವಿಕಲ್ಪ. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಅನ್ನೋದು ಸಂಕಲ್ಪ, ಆದರೂ ಕಾಣಕ್ಕೆ ಮನಸ್ಸು ಮಾಡೋದಿಲ್ಲ ವಿಕಲ್ಪ.
ಯಾವುದು ಸರಿ ಯಾವುದು ತಪ್ಪು ಅಂತ ಒಮ್ಮೆ ಅನ್ಕೊಂತೇವಿ, ಅದ್ರಂಗೆ ನಡಿಲಿಕ್ಕೆ ಆಗೋದಿಲ್ಲಲ್ಲ, ಅದು ಮನಸ್ಸಿನ ಲಕ್ಷಣ. ಇದರಿಂದ ಆಗೋ ಪರಿಣಾಮ ಏನಂತ ಹೇಳಕತ್ತಾರ ಅಂದ್ರೆ ತಾಪತ್ರಯನೇ. ಮನಸ್ಸಿನ ಮಾತು ಕೇಳ್ಕೊಂತ ಹೋದ್ರೆ ಅಲ್ಟಿಮೇಟ್ ರಿಸಲ್ಟ್ ಏನಂದ್ರೆ ತಾಪತ್ರಯ. ತಾಪತ್ರಯ ಅಂತಕ್ಕಂಥ ಅಗ್ನಿ. ಈ ತಾಪತ್ರಯದ ಅಗ್ನಿಯನ್ನು ಮರವೆಜನ್ಯ ಮಾಯೆ, ಭಯಂಕರವಾದ ಮರವೆಜನ್ಯ ಮಾಯನೇ ಇದೇನೈತಲ್ಲ, ಇದಷ್ಟು ಮಾಯನೇ. ಏನು ಅನ್ಕೊಂಡೇ ಅದನ್ನು ಮಾಡೋಕ್ಕಾಗಲ್ದಂದ್ರೆ ಅದು ಮಾಯೆ. ಗುಹೇಶ್ವರ ಲಿಂಗದಲ್ಲಿ ಸರ್ವ ಸಂದೇಹವ ಕಳೆದಿಪ್ಪ ಚೆನ್ನ ಬಸವಣ್ಣಂಗೆ ನಮೋ ನಮೋ. ಆದ್ರೆ ಇಲ್ಲೊಬ್ಬರದಾರ ನೋಡ್ರಿಪ್ಪ, ಮಹಾಶರಣ ಚೆನ್ನ ಬಸವಣ್ಣನವರ ನಿಜವನರಿದ ನಿಶ್ಚಿಂತ. ಇದು ನಾವೆಲ್ಲ ಮಾನವರು ಇದಕ್ಕೆ ಸುಳಿಗೆ ಸಿಕ್ಕೇವೆ. ನಾವು ಮನಸ್ಸಿನ ಸುಳಿಗೆ ನಾವು ಸಿಕ್ಕು ನಾವು ಇದನ್ನು ಗೆಲ್ಲಕ್ಕಾಗವಲ್ದು. ಆದರೆ ಇದು ಇವ್ರಿಗೆ ಅಪ್ಲೈ ಆಗೋದಿಲ್ಲ ಅಂತ ಚೆನ್ನ ಬಸವಣ್ಣವ್ರು ನಿಂತಾರಲ್ಲ, ಇವ್ರಿಗೆ ಅಪ್ಲೈ. ಇವರು ನಿಜವನರಿದ ನಿಶ್ಚಿಂತ. ಆತನ ಮನವೇ ಮಹಾಲಿಂಗವಾಗಿ ಬಿಟ್ಟಿದೆ. ಆತನ ಮನವೇ ಮಹಾಲಿಂಗವಾಗಿ, ನಮ್ಮ ಮನ ಮರ್ಕಟವಾಗಿ. ನಮ್ಮ ಮನಸ್ಸೆಲ್ಲ ಮನವೆಂಬ ಮರ್ಕಟವ ತಾಳಲಾರೆನು ದೇವ. ಶರಣರ ಮನ ಏನಾಯ್ತು? ಅದು ಮಹಾಲಿಂಗವಾಗಿ ಪರಿವರ್ತನೆಯಾಗಿದೆ. ನಿಜವನರಿದು ನಿಶ್ಚಿಂತವಾಗಿರ್ತಕ್ಕಂತಹ ಮನಸ್ಸು ಇದು ಚೆನ್ನಬಸವಣ್ಣವರು ಎನ್ನ ಸಕಲ ಸಂದೇಹಗಳನ್ನೆಲ್ಲ ಕಳೆದಿರುವ, ನನ್ನಲ್ಲಿ ಏನೇನು ಸಂದೇಹಗಳಿದ್ದು ಅಲ್ಲ, ಇಷ್ಟೊತ್ತನ ಏನು ಸಂದೇಹಗಳಿದ್ದು ಇವೆಲ್ಲವುಗಳನ್ನು ಕಳೆದಿರ್ತಕ್ಕಂಥ ಮಹಾಜ್ಞಾನಿ ಯಾರು? ಚೆನ್ನಬಸವಣ್ಣವ್ರು ಅಂತೇಳೋದು ಅಲ್ಲಂ ಪ್ರಭುದೇವರು ಅವರ ನಿಲುವನ್ನು ಬಣ್ಣಿಸಿ ಅವರಿಗೆ ಮನದುಂಬಿ ನಮೋ ನಮೋ ಎಂಬೆ ಅನ್ನುವಂಥ ಅರ್ಥದಲ್ಲಿ ಇಷ್ಟಕ್ಕೆ ನಿಲ್ಲಿಲ್ಲ ಅವರು. ಮತ್ತು ಅವ್ರನ್ನ ಕೊಂಡಾಡಲಿಕ್ಕೆ ಪ್ರಾರಂಭ. ತಾನೆಂದೆ ಲೊಲ್ಲದೆ ಗುರುವೆಂದು ಹಿಡಿದವನ, ಗುರುವೆಂದಲ್ಲಿ ನೀನೆಂದು ನಡೆದವನ, ನೀನೆಂದಲ್ಲಿಯೇ ಲಿಂಗ ಜಂಗಮದ ಸಕೀಲ ಸಂಬಂಧವ ನೆಲೆಗೊಳಿಸಿದವನ, ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರೆಗೊಂಡ ಲಿಂಗ ಐಕ್ಯನ, ಗುಹೇಶ್ವರ ಲಿಂಗದಲ್ಲಿ ಚೆನ್ನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೋ ಅಂತ. ಆಗಲೇ ಬರೀ ನಮೋ ನಮೋ ಅಂದರು, ಈಗ ಚೆನ್ನ ಬಸವಣ್ಣವರ ಶ್ರೀಪಾದಕ್ಕೆ ನಮೋ ನಮೋ. ಇಲ್ಲೇ ಬಂದು ನಿಲ್ಲೋದ್ರಿ ಶರಣ ಸಿದ್ಧಾಂತ. ಕಿಂಕರತ್ವ ಎಷ್ಟಿದೆ ಎಲ್ಲರ ಹತ್ರ ಅನ್ನೋದನ್ನು ಅಲ್ಲಮ ಪ್ರಭುದೇವರು ಭಾಳ ಖಡಕ್ 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 ಅಂತೇವಲ್ಲ, ಇಲ್ಲಿ ನೋಡ್ರಿ ಅವರು ಭಾಳ ಖಡಕ್ಕನ ಇಲ್ಲ. ಎಷ್ಟು ಅವರು ಜ್ಞಾನಕ್ಕೆ ಬಾಗಿ ನಿಂತಾರ ನೋಡ್ರಿ ಪ್ರಭುದೇವರು. ಚೆನ್ನಬಸವಣ್ಣವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನೋ ಅಂತ. ಯಾಕೆಲ್ಲರೂ ಅಷ್ಟು ಎತ್ತರಕ್ಕೆ ನಿಲ್ತಾರಂದ್ರೆ ಇಲ್ಲಿ ವಿನಯತೆ ಐತಿ. ಇಲ್ಲಿ ಎಲ್ಲ ಹಣ್ಣುಗಳು ರುಚಿ ತನ್ನದೇ ಆದಂಥ ವಿಶಿಷ್ಟ ರುಚಿಯನ್ನು ಹೊಂದಿದಾವೆ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ನಿಸರ್ಗದತ್ತವಾಗಿರ್ತಕ್ಕಂಥ ರುಚಿ ಏನಿದೆಯಲ್ಲ, ಆ ರುಚಿ ಇನ್ನೊಂದು ರುಚಿಗೆ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಹಂಗಿಲ್ಲ, ಪ್ರತಿಯೊಬ್ಬ ಶರಣರು ಭಾಳ ಶ್ರೇಷ್ಠವಾಗಿರ್ತಕ್ಕಂಥವ್ರೇ. ಇಲ್ಲಿ ಚೆನ್ನಬಸವಣ್ಣವ್ರ ಕುರಿತು ಹೇಳುವಂಥ ಪ್ರಭುದೇವರ ಮಾತನ್ನು ಕೇಳಿದ್ರೆ ನಮಗೆ ರೋಮಾಂಚನ ಆಕೈತಿ. ಎಷ್ಟು ರೋಮಾಂಚನ ಆಕೈತಿ ನೋಡ್ರಿ, ಎಂಥ ರೋಮಾಂಚನ. ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಬಸವ ಮಹಾಗುರುವಿನ ನಿಜ ನಿಲುವನ್ನು ನನಗೆ ನಿರೂಪಿಸಿದ ಚೆನ್ನಬಸವಣ್ಣವ್ರು ಏನಿದಾರಲ್ಲ, ಯಾಕೆ ಅವ್ರಿಗೆ ಅಷ್ಟು ತಲೆಬಾಗ್ಯಾರಂದ್ರೆ ಬಸವಣ್ಣನವರು ಮಾತಿನಲ್ಲಿ ಇಡಲಿಕ್ಕೆ ಆಗಲಾರ್ದಂಥ ಘನ ವ್ಯಕ್ತಿತ್ವ ಅದು. ಇವರ ಜಾಣ್ಮೆಯಿಂದ, ಇವರ ಜ್ಞಾನದ ಬಲದಿಂದ ಬಸವಣ್ಣನವರ ನಿಲುವನ್ನು ನನಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಚೆನ್ನಬಸವಣ್ಣವ್ರು ಮಾಡಿ ಯಶಸ್ವಿ ಆದ್ರಲ್ಲ, ಇವರ ಜ್ಞಾನ ಎಷ್ಟು ದೊಡ್ಡದಿರ್ಬೇಕು ಚೆನ್ನಬಸವಣ್ಣವರು. ಇವರು ಬಸವಣ್ಣನವರ ವ್ಯಕ್ತಿತ್ವವನ್ನು ನನಗೆ ತಿಳಿಸಿಕೊಟ್ಟಂಥ ಮಹಾಜ್ಞಾನಿಗಳಿವರು. ತಾನೆಂಬ ಅಹಂಭಾವ ಒಳೆದು ಅರಿವಿನ ಗುರುವೇ ಎಲ್ಲಕ್ಕೂ ಕಾರಣವೆಂಬ ನಿರಹಂಭಾವಿ ಇವರು ಇಷ್ಟಿದ್ದು ಕೂಡ
ಚನ್ನಬಸವಣ್ಣವರು. ಮತ್ತು ನಾ ಏನು ಅಲ್ರಿಪ್ಪ ಎಲ್ಲ ನೀವು ಅಂತಕ್ಕಂಥ ಭಾವದೊಳಗದಾರ ಅಂತ ಹೇಳಿದ್ರು ಅವರು. ತಾನೆಂದೆ ಲೊಲ್ಲದೆ ಗುರುವೆಂದು ಹಿಡಿದವನ ಅಂದ್ರೆ ಅರ್ಥ ಅದು. ಗುರುವೆಂದಲ್ಲಿ ನೀನೆಂದು ನಡೆದವನು. ನಾನೆಂಬ ಅಹಂಭಾವ ಒಳೆದ ಚನ್ನಬಸವಣ್ಣ ಗುರುವೇ ನೀನೇ ಮುನ್ನಡೆಸಿದ ಮುಂಬೆಳಕೆಂದು ಶಿವಪಥದಲ್ಲಿ ನಡೆಯುವವರು. ಬೇರೆ ಯಾರ ನೀವು ಭಾಳ ದೊಡ್ಡವ್ರ ಇಲ್ರಿಪ್ಪ, ನೀವ ನಮ್ಮನ್ನು ನಡೆಸ್ಕೊಂಡು ಹೋಗವ್ರ ಅಂತ ಅವ್ರಿಗೆ ಹೇಳ್ತಾರಂತ ಚನ್ನಬಸವಣ್ಣವ್ರು. ಇಂಥವ್ರು ಇವರು ಅಂತ. ನೀನೆಂದಲ್ಲಿಯೇ ಲಿಂಗ ಜಂಗಮ ಸಕೀಲ ಸಂಬಂಧವನ್ನು ನೆಲೆಗೊಳಿಸಿದವನ ನಾನೆಂಬುದಳಿದ ಚನ್ನಬಸವಣ್ಣವರು ನೀನೇ ಎಲ್ಲವ ಬಲ್ಲವನೆನ್ನುತ್ತಲೇ ನೀವರಿಪ್ಪ ಎಲ್ಲ ತಿಳಿದವ್ರು, ನೀವ ದೊಡ್ಡವರು, ನೀವ ತಿಳಿದವರು ಅನ್ಕೊಂತನ ಪ್ರಭುದೇವ್ರು ಹೇಳಾಕ್ತಾರ. ಎನ್ನ ಲಿಂಗ ಜಂಗಮದ ನೋಡ್ರಿ ಪ್ರಭುದೇವ್ರು ಹೇಳಿ, ಎನ್ನ ಲಿಂಗ ಜಂಗಮದ ಏಕೋಭಾವದ ಸಕೀಲ ಸಂಬಂಧವನ್ನು ಸಾಮರಸ್ಯದಿಂದ ನನಗೆ ನೆಲೆಗೊಳಿಸಿದ್ರು ಇವರು. ಅದನ್ನು ಹೇಳಿದ್ರು ಅವರು. ಮತ್ತು ಏನನ್ನಾಕತ್ತಾರ, ನಂದೇನಿಲ್ಲರಪ್ಪ ಎಲ್ಲ ನೀವ ಅನ್ನಾಕ್ತಾರ. ನನಗೆ ಈ ರೀತಿ ಅನುಭವವನ್ನು ಮಾಡಿಸಿಕೊಟ್ರು. ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ ಅಂದರೆ ಕರಿಗೊಂಡ ಅಂದರೆ ನಿಷ್ಪಕ್ತಿ ಆಗೋದು ಅಥವಾ ಕರಗಿ ಅದರಲ್ಲಿಯೇ ಒಂದಾಗೋದು ಅನ್ನೋ ಅರ್ಥದಲ್ಲಿ. ಈ ಅನುಪಮ ಜ್ಞಾನಿ ಚನ್ನಬಸವಣ್ಣ ಇವರೇನದಾರಲ್ಲ, ಲಿಂಗ ಜಂಗಮದ ನಿಜದಲ್ಲಿ ತನ್ನನ್ನೇ ತಾನು ಮರೆದುಕೊಂಡು ಬೆರೆದುಕೊಂಡು ಸಾಮರಸ್ಯ ಸಾಧಿಸಿದ ಸ್ವಯಂಲಿಂಗಿ ಅಂತ ಹೇಳಾಕ್ತಾರೆ ಪ್ರಭುದೇವರು ಚನ್ನಬಸವಣ್ಣವ್ರ ಬಗ್ಗೆ. ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಯಾಕೆ ನಮೋ ನಮ ಅಂತೇನು ಅನ್ನೋದಕ್ಕೆ ಮ್ಯಾಲೆ 4 ಸಾಲ ಹೇಳಿದ್ರು ಅವರು. ಇವ್ರು ಹಿಂಗಿಂಗೆ ಅದಾರಪ್ಪ, ಹಿಂಗಿಂಗೆ ನನಗೆ ದಾರಿ ತೋರಿದವರು, ಅದಕ್ಕೆ ನಾ ಇವರಿಗೆ ಗುರುವಿನ ಸ್ಥಾನವನ್ನು ಕೊಡ್ತೇನೆ ಇವರಿಗೆ ಅನ್ನುವಂಥ. ಇಂತೂ ಈ 2 ವಚನದ ಮುಖಾಂತರ ಇಂತು ಪ್ರಭುದೇವರು ಚಿಕ್ಕದಣ್ಣಾಯಕರ ಸ್ತೋತ್ರಮಂ ಮಾಡಲು ಆ ಚಿಕ್ಕದಣ್ಣಾಯಕರು ಆವಾಗ ಚನ್ನಬಸವಣ್ಣವರು ತಮ್ಮ ಸಂಸಾರ ಭ್ರಾಂತಿಯ ಪ್ರಭುದೇವರಿಂದಳಿದು ಕೃತಾರ್ಥನಾದಿನೆಂದು ಸ್ತೋತ್ರಮಂ ಮಾಡಿದ ಪ್ರಸ್ತಾವದ ವಚನ. ನಮಗೊಂದು ಸಂಸಾರ ಭ್ರಾಂತಿ ಇತ್ತು. ಆ ಸಂಸಾರ ಭ್ರಾಂತಿಯನ್ನು ನಾನು ಪ್ರಭುದೇವರಿಂದ ಕಳ್ಕೊಂಡು ಕೃತಾರ್ಥನಾದೆ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ವಚನಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಹೇಳಿದರು? ಇಲ್ಲದ ಸಂಸಾರ ಕಣ್ಣ ಮುಂದೆ ರೂಪಾಗಿ ಕಾಡುತ್ತಿದ್ದಾರೆ. ಇಲ್ಲದ ಸಂಸಾರ ಭ್ರಾಂತಿನ ಅಂತೇಳಿ, ಇಲ್ಲದ ಸಂಸಾರ ಕಣ್ಣ ಮುಂದೆ ರೂಪಾಗಿ ಕಾಡುತ್ತಿದ್ದರೆ ಸುಜ್ಞಾನವೆಂಬ ಅಂಜನವ ಹಚ್ಚಿ ಸಕಲ ಭ್ರಮೆಯೆಂಬ ಕತ್ತಲೆಯ ಕಳೆದು ನಿಜಲಿಂಗ ಸಂಬಂಧವ ನೆಲೆಗೊಳಿಸಿ ನಿತ್ಯದಲ್ಲಿ ಅಚ್ಚೊತ್ತಿದನಾಗಿ ಕೂಡಲ ಚೆನ್ನ ಸಂಗನಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಾನು ನಮೋ ನಮೋ ಎಂಬೆನು ಅಂತ ಇವ್ರಿಗೆ ಹೇಳಿದರು. ಹೌದ್ರಿಪ್ಪ, ನೀವೆಲ್ಲ ಹೇಳಿದ್ರಿ ಖರೆ. ನೀವೇ ಹೇಳಿದಾಗ ನಾನು ಒಂದಿಟ್ಟು ಸಂಸಾರದ ಭ್ರಾಂತಿಯೊಳಗಿದ್ದೆ. ಆ ಸಂಸಾರದ ಭ್ರಾಂತಿ ಎಂಥದಿತ್ತು? ಈ ಮಹಾಘನದಿಂದ ಹೊರಹೊಮ್ಮಿದ ಶಿವಾಂಶಿಕನಾದ ತನಗೆ ನಮಗೆಲ್ಲರಿಗೂ ಶಿವಾಂಶಿಕವಾಗಿರ್ತಕ್ಕಂಥ ಚೈತನ್ಯ ಈ ಶರೀರದೊಳಗೆ ಐತೆ ಅನ್ನೋದು ಸತ್ಯನೇ. ಆದ್ರೆ ನಾವ್ಯಾರು ಅವ್ರಂಗೆ ಆಗವಲ್ವಿ ಅಂದ್ರೆ ಯಾಕೆ ಆಗವಲ್ವಿ? ಆ ಶಿವಾಂಶಿಕ ಅಂಶ ಇರುವುದು ಸುಳ್ಳನು? ಸತ್ಯನೇ. ನಮ್ಮೆಲ್ಲರ ಹತ್ರನೂ ಆ ಚೈತನ್ಯ ಇದೆ. ಆದರೆ ಅಲ್ಲೇನಾಗಿದೆ? ಮರವೆಯ ಸಂಸಾರ ನಮಗೆ ಅಂಟಿಕೊಂಡಿದ್ದರಿಂದ ನಾವು ಅದರ ಪ್ರಜ್ಞೆಹೀನರಾಗಿ ಬದುಕಾಕತ್ತೀವಿ. ಆದರೆ ಇಲ್ಲಿ ಶಿವಾಂಶಕನಾದ ತನಗೆ ಮರವೆಯ ಸಂಸಾರ ಸಂಬಂಧವಿಲ್ಲ. ಆದರೂ ನಮಗೆ ಸಂಬಂಧ ಇಲ್ಲ ಖರೆ. ಆದರೂ ಈ ಇಲ್ಲದ ಸಂಸಾರ ಮನದ ಮುಂದೆ ಮರವೆಯ ಮಾಯೆಯಾಗಿ ತೋರಿ ನನಗೆ ಕಾಡುತ್ತಿತ್ತು. ಯಾರು ಹೇಳಿದರು? ಚನ್ನಬಸವಣ್ಣವ್ರು ಹೇಳಿದರು.
ಇಲ್ಲ ಖರೆ ಇದು ಇಲ್ಲದ್ದು ಒಮ್ಮೊಮ್ಮೆ ಏನಾಗತೈತೆ ಅಂದ್ರೆ ಇಲ್ಲದ ಸಂಸಾರ ಮನದ ಮುಂದೆ ಬಂದು ಅದ ಭ್ರಾಂತಿ ಅಂತ, ಇರಲಾರದ್ದ ಭ್ರಾಂತಿ. ಏನಿಲ್ವೋ ಅದು ಐತಂತ ತಿಳ್ಕೊಂತೇವಲ್ಲ ಅದು ಭ್ರಾಂತಿ ಅಂತ. ಇಲ್ಲದು ಇಲ್ಲದ ಸಂಸಾರ ಮನದ ಮುಂದೆ ಮರವೆಯ ಮಾಯೆಯಾಗಿ ತೋರಿ ನನಗೆ ಕಾಡುತ್ತಿತ್ತು. ಆಕಾಶ ಒಳಗೆ ಯಾವಾಗ ರಮ್ಯಮ್ ಕಾಮನ್ ಬೆಲ್ ಕಾಣ್ತಿರ್ತೈತಲ್ಲ, ಕಾಮನ್ ಬೆಲ್ ಕಾಣ್ತೈತಲ್ಲ, ಅದು ಇಲ್ಲದ ಸಂಸಾರ ಅನ್ನಂಗಿಲ್ಲ. ಅಂದ್ರೆ ಅದು ಇಲ್ಲದದು ಖರೇನ ಐತನ, ಅದು ಇಲ್ಲದ ಇದ್ದಷ್ಟ ನಮಗೆ ಕಾಣಕತೈತೆ. ಅದು ಐತೆ ಅನ್ನೋಂಗ ಕಾಣಕತೈತೆ. ಕಾಣೋದು ಸುಳ್ಳನ, ಅದು ಕಾಣೋದು ಖರೆ, ಕಣ್ಣು ನೋಡಾಕತೈತಿ. ಅದು ಇದ್ದಿದ್ದು ಸತ್ಯನೋ ಅದು ಇಲ್ಲ ಅನ್ನೋದು ಸತ್ಯ, ಕಾಣೋದು ಅಷ್ಟೇ ಸತ್ಯ. ಹೆಂಗೆ ಕಾಣಾಕತೈತೆ ಅಂದ್ರೆ ಅದು ಇಲ್ಲನ್ನುವ ಸತ್ಯವನ್ನು ಮರೆಮಾಚಿ ಇದೇ ಎನ್ನುವ ಭ್ರಾಂತಿಯೊಳಗೆ ನಮಗೆ ಸಿಗಿಸ್ಬಿಡ್ತೈತೆ. ಅದು ನೋಡ್ರಿ ಹೆಂಗೈತಿ ನಿಜ. ಕಾಮನ ಬಿಲ್ ಒಮ್ಮೆ ಕಂಡು ಹೋಗ್ತೈತೆ ನಮಗೆ. ನೋಡ್ರಿ ಸಂಸಾರ, ಇಲ್ಲದ ಸಂಸಾರ ಮನದ ಮುಂದೆ ಮರವೆಯ ಮಾಯೆಯಾಗಿ ತೋರಿ ನನಗೆ ಕಾಡುತ್ತಿತ್ತು. ಚನ್ನಬಸವಣ್ಣ ಆಗ ಮನದ ಮರವೆಗೆ ಸುಜ್ಞಾನವೆಂಬ ಅಂಜನವ ಹಚ್ಚಿ ಎನ್ನ ಮನದ ಸಕಲ ಭ್ರಮೆಗಳ ಮಬ್ಬುಗತ್ತಲೆಯ ಕಳೆದು ಸ್ವಸ್ವರೂಪದರಿವ ನಿತ್ತನು. ಯಾರು? ಪ್ರಭುದೇವರಿಟ್ಟರಂತ. ಚನ್ನಬಸವಣ್ಣವ್ರಿಗೆ ಸ್ವರೂಪದ ಅರಿವನ್ನು ಪ್ರಭುದೇವರು ನನಗೆ ಕೊಟ್ಟರು ಅಂತ ಇವರು ಪ್ರಭುದೇವರನ್ನ ದೊಡ್ಡವ್ರು ಮಾಡಾಕ್ತಾರೆ. ನಿತ್ಯ ನಿಜಲಿಂಗದಲ್ಲಿ ನನಗೆ ಸಾಮರಸ್ಯಗೊಳಿಸಿದವರು ಯಾರಪ್ಪ ಅಂದ್ರೆ ಪ್ರಭುದೇವರು ಅಂತ ಹೇಳಾಕ್ತಾರೆ. ನಿತ್ಯ ನಿಜ ವಸ್ತುವಿನಲ್ಲಿಯೇ ನನಗೆ ಅಚ್ಚೊತ್ತಿದ್ದಂತೆ ಬಿಚ್ಚಿ ಬೇರೆಯಾಗದಂತೆ, ಹೌದಾ, ಬೆರೆಸಿದರು. ಹೆಂಗೆ ನನ್ನ ಬೆರೆಸಿದ್ರು ಅಂದ್ರೆ ಅವರು ಹೆಂಗೆ ಸಾಮರಸ್ಯಗೊಳಿಸಿದ್ರು ಅಂದ್ರೆ ನನಗೆ ಬೆಚ್ಚಿದ್ರೂ ಅದು ಬಿಡಲಾರದಷ್ಟು ಸಾಮರಸ್ಯವನ್ನು ಗಟ್ಟಿಗೊಳಿಸಿದರು. ಇಂತಹ ಮಹಾಶರಣ ಅಲ್ಲಮ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ನಮಿಸುವೇನೆಂದು ಚನ್ನಬಸವಣ್ಣವ್ರು ಹೊಳ್ಳಿ ಪ್ರಭುದೇವರನ್ನು ಸ್ತುತಿ ಮಾಡಿಬಿಟ್ರು. ಅವಾಗ ಏನು ಹೇಳಿದರು ಇಲ್ಲಿ? ಹಿಂಗೆಂದು ಸ್ತೋತ್ರಮಂಗೈದು ಭಿನ್ನಪಂಗೈಯಲು ಮರಳಿ ಪ್ರಭುದೇವರು ಚಿಕ್ಕದಣ್ಣಾಯಕರ ಕೊಂಡಾಡಿದ ವಚನ. ಇಷ್ಟು ಹೇಳಿದ ಮೇಲೆ ಪ್ರಭುದೇವರು ಮತ್ತೆ ಬಿಡಲಿಲ್ಲ. ಚನ್ನಬಸವಣ್ಣವ್ರ ಕುರಿತು ಮತ್ತೆ ಕೊಂಡಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ನರಲೋಕದ ನರರುಗಳೆಲ್ಲರೂ ಅಂತ ವಚನ ಇದು. ನರಲೋಕದ ನರರುಗಳೆಲ್ಲರೂ ನರ ಸಂಸಾರಕ್ಕೊಳಗಾದರು. ಸುರಲೋಕದ ಸುರರುಗಳೆಲ್ಲರೂ ಸುರ ಸಂಸಾರಕ್ಕೊಳಗಾದರು. ಮುನಿಲೋಕದ ಋಷಿಮುನಿಗಳು, ಮುನಿಲೋಕದ ಮುನಿಗಳೆಲ್ಲರೂ ತಪೋ ಸಂಸಾರಕ್ಕೊಳಗಾದರು. ಜಂಗಮವ ಪೂಜಿಸುವರೆಲ್ಲರೂ ನೋಡ್ರಿ, ಜಂಗಮವ ಪೂಜಿಸುವರೆಲ್ಲರೂ ಸಾಯುಜ್ಯ ಸಂಸಾರಕ್ಕೊಳಗಾದರು. ರುದ್ರಲೋಕದ ರುದ್ರಗಣಗಳೆಲ್ಲರೂ ರುದ್ರ ಪದವೆಂಬ ಸಂಸಾರಕ್ಕೊಳಗಾದರು. ಲಿಂಗವ ಧರಿಸಿದವರೆಲ್ಲರೂ ಲಿಂಗ ಸಂಸಾರಕ್ಕೊಳಗಾದರು. ಪ್ರಸಾದ ಪಾದೋದಕ ಸಂಬಂಧಿಗಳೆಲ್ಲರೂ ಪ್ರಸಾದ ಸಂಸಾರಕ್ಕೊಳಗಾದರು. ಗುಹೇಶ್ವರ ಲಿಂಗದಲ್ಲಿ ಸರ್ವ ಸಂಸಾರ ವಿರಹಿತನು ಚನ್ನಬಸವಣ್ಣಂಗೆ ನಮೋ ನಮೋ ಎಂಬೆನು. ಎಷ್ಟು ಉದಾಹರಣೆ ಕೊಟ್ಟಾರಿಲ್ಲಿ ಅವರು. ಯಾವ್ಯಾವ ಲೋಕದವ್ರು ಏನೇನು ಯಾವ್ಯಾವ ಸಂಸಾರಕ್ಕೆ ಒಳಗಾಗ್ಯಾರ ಅನ್ನೋದು ಹೇಳಕತ್ತಾರ ಅವರು. ಸಕಲ ಸಂಕಷ್ಟಗಳಲ್ಲಿ ಸಿಲುಕಿಸಿ ತಾಪಾಗ್ನಿಯಲ್ಲಿ ದಹಿಸಿ
ಕಾವು ನೋವು ನರಳು ಚಿಂತೆಯ ಚಿತೆಯ ಧಗೆಯಲ್ಲಿ ತೊಳಲಿ ಬಳಲಿ ಬೆಂದು ಬೆಂಡಾಗುವಂತೆ ಮಾಡುವ ವಿಕಾರವೇ ಈ ಸಂಸಾರ. ಏನೈತಿ ಈ ಸಂಸಾರದೊಳಗೆ ಅಂದ್ರೆ ಇದೆ. ಸಂಸಾರ ಸಂಬಂಧವಾದಲ್ಲಿ ಸುಖ ಶಾಂತಿ ಸಾಸಿವೆಯಷ್ಟೂ ಸಮನಿಸದು. ಆದರೆ ಮರ್ತ್ಯಲೋಕದ ಮಾನವರು ಮಾನವನ ತನು ಮನ ಇಂದ್ರಿಯಾದಿಗಳ ವಿಕೃತ ವಿಕಾರಗಳೆಂಬ ಸಂಸಾರದಲ್ಲಿ ಮುಳುಗಿ ಎದ್ದು ಬಿಟ್ಟಾರಪ್ಪ. ನರಲೋಕದ ನೋಡ ನರರುಗಳೆಲ್ಲ ನರ ಸಂಸಾರಕ್ಕೊಳಗಾದ ಮೂಢಮತಿಗಳಾಗಿ ಅಂಧಶ್ರದ್ಧೆಯಿಂದ ಅಲ್ಲದ ದೇವರ ನಂಬಿ ಜಪತಪವ್ರತ ನಿಯಮಗಳಲ್ಲಿ ಬಳಲಿ ಬೆಂಡಾಗುವ ದೇವಲೋಕದ ದೈವ ಭಕ್ತರು ದೇವಲೋಕದ ಪಡೆವೆಂಬ ಸುಳ್ಳು ಸಂಸಾರದಲ್ಲಿ ಮುಳುಗಿದ್ದಾರೆ. ಇದು ಸುಳ್ಳು ಸಂಸಾರನ ಅಂತ. ಏನಿದು? ಯಾವ ಸಂಸಾರ ಅದು? ಸುರಲೋಕದ ಸುರರುಗಳೆಲ್ಲರೂ ಸುರ ಸಂಸಾರಕ್ಕೂ ನಾವು ಕೈಲಾಸಕ್ಕೆ ಹೋಗ್ತೇವೆ, ನಾವು ಆತನ ಸ್ವರ್ಗದಲ್ಲಿ ಉಳಿತೇವೆ ಅನ್ನುವಂಥ ಈ ಸಂಸಾರದೊಳಗೆ ಇವರು ಬಳಲಿದ್ರಂತೀವ್ರು. ಮುಂದೆ ಋಷಿ ಮುನಿಗಳದೊಂದು ಲೋಕ ಐತಲ್ಲ, ಋಷಿ ಮುನಿಗಳು ಗುಡ್ಡಗಾಡುಗಳೆಂಬ ಮುನಿಲೋಕದಲ್ಲಿ ತಪವ ಮಾಡಿ ಪದವ ಪಡೆವ ಭ್ರಮೆಯ ತಪೋಲೋಕದೊಳಗೆ ಮಲಗಿದ್ದಾರೆ. ನಾ ತಪಸ್ಸು ಮಾಡಬೇಕು, ನಾ ಶಕ್ತಿ ಪಡಿಬೇಕು, ನಾ ಸಿದ್ಧಿ ಪಡಿಬೇಕು. ಈ ಸಂಸಾರದೊಳಗೆ ಅವ್ರದ್ದು ಯಾರು ತಪ್ಪು ಮಾಡಿದಾರೆ ಕೋಪದೊಳಗೆ ಶಾಪ ಕೊಡಬೇಕು, ಆ ಸಿದ್ಧಿಯನ್ನು ನಾ ಪಡ್ಕೋಬೇಕು. ಅವರು ಒಂದು ತಪೋ ಸಂಸಾರದೊಳಗೆ ಅವ್ರು ಏನಾಗ್ಯಾರ ಅಂದ್ರೆ ಎಲ್ಲ ತ್ಯಾಗ ಮಾಡೇವಿ ತಪಸ್ಸು ಮಾಡೇವಿ ಅಂದರೂ ಕಡಿಕದ ತಪೋ ಸಂಸಾರದಲ್ಲಿ ಮುಳುಗ್ಯಾರ ಅಂತ ಅವ್ರದ್ದು. ತಪೋ ಮದ ಅಂತ ಕರಿತೇವೆ ನಾವು, ಹೌದಲ್ಲ? ವಿದ್ಯಾಮದ ಅಂತ ಕರಿತೀವಿ. ಅಧಿಕಾರ ಅಷ್ಟಮದಗಳಲ್ಲಿ ಎಲ್ಲ ಬರ್ತಾವಲ್ಲ, ಹೌದಾ? ರೂಪಮದ ಅಂತ ಕರಿತೀವಿ, ಜ್ಞಾನಮದ ಅಂತ ಕರಿತೀವಿ, ಹೌದಾ? ಮದಗಳಲ್ಲಿ ಇವರೆಲ್ಲ ಅಷ್ಟಮದ. ಇದು ತಪೋಮದದಲ್ಲಿ ಮುಳುಗ್ಯಾರ ಇವರು, ಈ ಸಂಸಾರದಲ್ಲಿದ್ದಾರೆ ಇವರು. ಮುನಿಗಳ ಇತಿಹಾಸ ನೋಡಿದ್ರೆ ಮತ್ತು ಅವರು ಅಷ್ಟೆಲ್ಲ ಸಾಧಿಸ್ಯಾರ ಅಂದ್ರೆ ಅವರಿಗೆ ಏನು ಏನು ಕಾಮ ಕ್ರೋಧ ಮದ ಮತ್ಸಗಳಲ್ಲಿ ಯಾವುದರ ಒಂದಕ್ಕೆ ಅವ್ರು ಒಳಗಾಗಿಬಿಟ್ಟಾರ. ಅವರು ಮತ್ಸರಕ್ಕರ ಒಳಗಾಗ್ಯಾರ, ಕ್ರೋಧಕ್ಕರ ಒಳಗಾಗ್ಯಾರ. ಎಲ್ಲ ಮುನಿಗಳ ಏನು ಕಥೆಗಳನ್ನು ಓದಿದ್ರೆ ಏನಾರ ಒಂದು ಅವರು ಜಗಳ ಮಾಡ್ಯಾರ, ಅವರಲ್ಲಿ ಚಾಲೆಂಜ್ ಬಂದು, ಹೌದಾ? ವಿಶ್ವಾಮಿತ್ರ ಮತ್ತು ಯಾರು ನಮ್ಮ ವಶಿಷ್ಠರ ನಡುವೆ ಚಾಲೆಂಜ್ ಬಂದು ಸತ್ಯ ಹರಿಶ್ಚಂದ್ರ ಕಥೆಯನ್ನು ನಾವು ನೋಡ್ತೇವೆ. ಇವೆಲ್ಲ ಅವರು ತಪೋಮದದಲ್ಲಿ ನನ್ನ ಶಿಷ್ಯ ಹಿಂಗದನ, ನನ್ನ ಶಿಷ್ಯ ಹಿಂಗೆ. ಈ ಮದಗಳಲ್ಲಿ ಈ ಅರ್ಥದಲ್ಲಿ ಇವು ಯಾರಿಗೂ ಬಿಟ್ಟಿಲ್ಲ ಅಂತ ಅರ್ಥ. ಸ್ವಾನುಭಾವವಿಲ್ಲದ ಜಡಮತಿಗಳೇ, ನೋಡ್ರಿ, ಸ್ವಾನುಭಾವವಿಲ್ಲದ ಜಡಮತಿಗಳೇ ಜಂಗಮವೆಂದು ಪೂಜಿಸುವ ಹುಸಿ ಜಂಗಮ ಭಕ್ತರು ಇದರಿಂದ ಸಾಯುಜ್ಯವ ಪಡೆವೆಂಬ ಸಾಯುಜ್ಯ ಸಂಸಾರದಲ್ಲಿ ಮುಳುಗಿದರು. ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಪದಗಳು, ಇವು ಪದವಿಗಳು. ಇವನ್ನ ಪಡಿಬೇಕಂತ ನಾವೊಂದು ಭ್ರಮದೊಳಗದೇವೆ ಅಂತ. ಇದೊಂದು ಬಂಧನ ಅಂತ, ಸಂಸಾರದ ಬಂಧನ. ನಾನು ಏನು ಮಾಡ್ಬೇಕಂದ್ರೆ ಸಾಯುಜ್ಯ ಪದವಿಯನ್ನು ಪಡೆಯಕ್ಕೆ ಇದನ್ನೆಲ್ಲ ನಾನು ಜಂಗಮಾರಾಧನೆಯನ್ನು ಮಾಡ್ತೀನಿ. ನಮ್ಮ 63 ಪುರಾತನರ ಕಥೆಗಳನ್ನು ನೋಡಿದಾಗ ಅವರೆಲ್ಲ ಕೊನೆಗೆ ಶಿವಲೋಕದಲ್ಲಿ ಸಾಯುಜ್ಯ ಪದವಿಯನ್ನು ಪಡೆಯುವಂಥ ಅವ್ರನ್ನ ಭಗವಂತ ಪರೀಕ್ಷೆ ಮಾಡಿ ಅವರಿಗೆ ಕಷ್ಟ ನಷ್ಟಗಳನ್ನೆಲ್ಲ ಕೊಟ್ಟು, ಆದರೂ ಅವರು ತಮ್ಮ ವ್ರತವನ್ನು ಬಿಡಲಾರ್ದೇ ಕಠಿಣ ವ್ರತವನ್ನು ಮಾಡಿ ದೇವರನ್ನು ಒಲಿಸ್ಕೊಂಡು ಕೊನೆಗೆ ದೇವರ ಜೊತೆಗೇ ಕೈಲಾಸಕ್ಕೆ ಹೋಗುವಂಥ ಎಲ್ಲ 63 ಪುರಾತನರ ಕಥೆಗಳಲ್ಲಿ ನಾವು ಕೊನೆಗೆ ನೋಡೋದು ಶಿವ ಪ್ರತ್ಯಕ್ಷ ಆಗ್ತಾನೆ. ಆ ಕಥೆಗಳಲ್ಲಿ ಇಳಿಯಾಂಡ ಗುಡಿಮಾರಾಗಲಿ, ಭಕ್ತ ಸಿರಿಯಾಳ ಆಗಲಿ, ಹೌದಾ, ಬೇಡರ ಕಣ್ಣಪ್ಪ, ಇವರೆಲ್ಲರಿಗೂ ಏನು ಪಗಲ್ ಚೋಳರಾಗಲಿ, ಹೌದಾ, ಇವೇನು ಅದಾರಲ್ಲ ಇವರೆಲ್ಲರಿಗೂ ಕೊನೆಗೆ ಶಿವನ ದರ್ಶನ ಆಯಿತು, ಕೊನೆಗೆ ಸುಖಾಂತಿ ಆಗಿದೆ. ಬಟ್ ಆ ಮಧ್ಯದಲ್ಲಿ ಪಟ್ಟಂಥ ಕಷ್ಟ ಏನಿದೆಯಲ್ಲ, ಇದು ಪದವಿಗೆ ನಾವು ಶಿವನ ಒಲಿಸ್ಕೊಳ್ಳೇಬೇಕು, ಸಾಯುಜ್ಯ ಪದವಿಯನ್ನು ಪಡಿಲೇಬೇಕಂತಕ್ಕಂಥ ಸಂಸಾರದಲ್ಲಿ ಇವರು ಮುಳುಗಿದರು ಅನ್ನುವಂಥ ಅರ್ಥದಲ್ಲಿ ಬಂತು.
ಇನ್ನು ಅಲ್ಲೆಲ್ಲೋ ರುದ್ರಲೋಕ ಉಂಟೆಂದು. ಹೌದಾ? ರುದ್ರ ಪದವಿ, ಬ್ರಹ್ಮ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನೊಲ್ಲೆ, ರುದ್ರ ಪದವಿ ಏನೊಲ್ಲೆ ಅಂಥೇಳಿ. ಹೌದಾ? ಹೇಳ್ತಾರಲ್ಲ ಪದವಿ. ಇನ್ನೆಲ್ಲೋ ರುದ್ರಲೋಕ ಉಂಟೆಂದು ಭ್ರಮಿಸಿ ರುದ್ರಾಧ್ಯಾಯಾಭಿಷೇಕದಿಂದ ಫಲಪದವ ಪಡೆವೆವೆಂಬ ರುದ್ರಲೋಕದ ಸಮೂಹದವರೆಲ್ಲ ರುದ್ರ ಪದವೆಂಬಾಸೆಯ ಸಂಸಾರದಲ್ಲಿ ಮುಳುಗಿ ಎದ್ದರು. ಈ ವಚನದ ಅರ್ಥ ಇದು. ಇಲ್ಲಿ ಯಾರನ್ನೂ ಟೀಕೆ ಟಿಪ್ಪಣಿ ಮಾಡುವ ಅಂತಲ್ಲ. ಲಿಂಗದ ಅರಿವು ಆಚಾರವನ್ನರಿದು ಆಚರಿಸದೆ, ನೋಡ್ರಿ, ಲಿಂಗ ಕಟ್ಕೊಂಡೇವಿ, ಅದ ಅರಿವು ಆಚಾರವನ್ನು ಅರಿತು ಆಚರಿಸದೆ ಬರೀ ಅಂಗದ ಮೇಲೆ ಲಿಂಗವ ಧರಿಸಿ ಫಲವ ಪಡೆವೆಂಬವರೆಲ್ಲರೂ ಲಿಂಗ ಸಂಸಾರದಲ್ಲಿ ಮುಳುಗಿದರು. ಅದು ಒಂದು ಸಂಸಾರನೇ. ಸಾವಿಗೆ ಸಂಗಡವಾಗಿರ್ತಕ್ಕಂಥ ಸಂಸಾರ ಇದು. ಅದೇ ಮೇಲೆ ಲಿಂಗ ಕಟ್ಕೊಂಡು ಅರಿವು ಆಚರಣೆ ಮಾಡೋದಿಲ್ಲ, ಒಂದು ಲಿಂಗ ಸಂಸಾರ ಅಂತದು. ನಾ ಲಿಂಗ ಪೂಜೆ ಮಾಡ್ಕೋಬೇಕ್ರಿ, ನಾ ಹಂಗಿರ್ಬೇಕ್ರಿ, ಅದರ ನಿಜ ಅರಿವು ಆಚರಿಸದೆ ನಾವಿದ್ರೆ ಅದು ಲಿಂಗ ಸಂಸಾರ. ಎಷ್ಟು ಚಂದ ಬಳಸ್ಯಾರ. ಇನ್ನು ಅಂತರಂಗ ಬಹಿರಂಗ ಪರಿಶುದ್ಧಿಯೇ ಪರಮ ಪ್ರಸಾದ. ಪ್ರಸಾದ ಅಂದ್ರೆ ಒಳಗೂ ಐತಿ ಹೊರಗೂ ಐತಿ. ಅಂತರಂಗ ಬಹಿರಂಗದ ಪರಿಶುದ್ಧಿಯೇ ಪರಮ ಪ್ರಸಾದ. ಕರುಣೆ ವಿನಯೇ ಸಮತೆಯ ಪಾದೋದಕವೆಂದರಿಯದೆ, ನೋಡ್ರಿ, ನಾವು ಕರುಣಾಮಯ ಆಗಿರಬೇಕು, ವಿನಯಶೀಲರಾಗಿರಬೇಕು, ಸಮತೆಯಿಂದ ಕೂಡಿರಬೇಕು. ಇದೇ ಪಾದೋದಕ ಅನ್ನುವಂಥ ವಿಚಾರವನ್ನು ಅರಿಯದೇ ಬಾಹ್ಯ ಪದಾರ್ಥ ಪ್ರಸಾದವೆಂದು ಭ್ರಮಿಸಿರುವ ಪಾದೋದಕ ಪ್ರಸಾದ ಸಂಬಂಧಿಗಳು ಪ್ರಸಾದ ಸಂಸಾರದೊಳಗೆ ಮುಳುಗಿದರು. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಡು ನಾವು ಒಯ್ದ ಕಾಯಿಯನ್ನು ಅಲ್ಲಿ ಒಡಿಸಿ ಅದು ಮುಟ್ಟಿಸಿ ಅದ ಪ್ರಸಾದ ತೊಗೊಂಡು ಬಂದು ಅಂತ ಏನದಾರಲ್ಲ ಬಾಹ್ಯ ಆಚರಣೆಗೆ, ಇವರೆಲ್ಲ ಎದಕ್ಕದಾರಂದ್ರೆ ಇವರು ಪ್ರಸಾದ ಸಂಸಾರದಲ್ಲಿ ಮುಳುಗೆದ್ದವರು. ದೇವಸ್ಥಾನಕ್ಕೆ ಹೋಗೋದು, ಹೌದಾ, ನಾವು ನೈವೇದ್ಯ ಕೊಡೋದು, ಆ ನೈವೇದ್ಯ ಮುಟ್ಟಿಸಿ ನಮಗೆ ಕೊಡ್ರಿ ಅನ್ನೋದು, ಅದು ಪ್ರಸಾದ ಆಯ್ತು. ನಮಗೆ ಒಳಗೆ ಅಂತರಂಗದಲ್ಲಿ ಯಾವುದೇ ರೀತಿಯ ಅರಿವಿಲ್ಲ. ಇವ್ರು ಯಾರು ಅಂತಂದ್ರೆ ಇವರು ಪ್ರಸಾದ ಸಂಸಾರಿಗಳು. ಅರ್ಥ ಆಕತ್ತಲ್ಲ ನಮಗೇನಂತ. ಆದರೆ ಪರಮಜ್ಞಾನಿ ಚನ್ನಬಸವಣ್ಣನವರು ಇವರು ಸಮ್ಯಕ್ ಜ್ಞಾನಿಗಳು, ಅರಿದ ನಿಶ್ಚಿಂತರು. ಆ ಕಾರಣ ಸರ್ವ ಸಂಸಾರ ವಿರಹಿತರು. ಇವ್ರು ಯಾವ ಸಂಸಾರ ಮ್ಯಾಲೆ ಹೇಳಿದ ಯಾವ ಸಂಸಾರದ ಬಂಧನಗಳಿಲ್ಲದ ನಿಜವನ್ನು ಅರಿತ ನಿಶ್ಚಿಂತರು ಇವರು. ಅದಕ್ಕಾಗಿ ನಾನು ಚನ್ನಬಸವಣ್ಣವರಿಗೆ ನಮೋ ನಮೋ ಎಂದು ನಮಿಸುವೆನೆಂದು ಅಲ್ಲಮ ಪ್ರಭುದೇವರು ಈ ವಚನದ ಮುಖಾಂತರ ತಿಳಿಸಿದರು. ಎಂತೂ ಪ್ರಭುದೇವರು ಸ್ತೋತ್ರಮಂ ಮಾಡಲು ಚಿಕ್ಕದಣ್ಣಾಯಕರು ತಾವು ಪ್ರಭುದೇವರ ಬೆರೆಸಿ ಕೃತಾರ್ಥರಾದ ಭಾವವ ತೋರಿ ಆ ಪ್ರಭುದೇವರ ಕೊಂಡಾಡಿದ ಪ್ರಸ್ತಾವದ ವಚನ. ಇಷ್ಟು ಹೇಳಿದ ಮ್ಯಾಲೆ ಚನ್ನಬಸವಣ್ಣವರು ತಾನು ಪ್ರಭುದೇವರನ್ನು ಕೂಡಿಕೊಂಡು ಬೆರೆಸಿ ಕೃತಾರ್ಥನಾದೆ ಅನ್ನುವಂಥ ನಮಿಸುತ್ತಾ ಅವರಿಗೆ ಹೀಗೆ ಕೊಂಡಾಡ್ತಾರೆ, ಸ್ತುತಿ ಮಾಡ್ತಾರೆ. ಏನು ಹೇಳಿದರು ಚನ್ನಬಸವಣ್ಣವರು? ಎನ್ನ ಸಂಸಾರ ಸೂತಕವ ತೊಡೆದು ನಿಜಲಿಂಗದಲ್ಲಿ ನಿರಹಂಕಾರವೆಂಬ ಘನವ ತೋರಿದನಯ್ಯ ಒಬ್ಬ ಶರಣನು. ಏನು ಹೇಳಿದರು ನೋಡ್ರಿ? ಎನ್ನ ಸಂಸಾರ ಸೂತಕವ ತೊಡೆದು ನಿಜಲಿಂಗದಲ್ಲಿ ನಿರಹಂಕಾರವೆಂಬ ಘನವ ತೋರಿದನಯ್ಯ ಒಬ್ಬ ಶರಣನು. ಎನಗಾರೂ ಇಲ್ಲವೆಂದು ಪ್ರಭುದೇವರೆಂಬ ಒಬ್ಬ ಶರಣನ ಕೃತಾರ್ಥನ ಮಾಡಿ ಎನ್ನ ಕಣ್ಣ ಮುಂದೆ ಸುಳಿಸಿದನಯ್ಯ ಒಬ್ಬ ಶರಣನು. ಆ ಶರಣನ ಕೃಪೆಯಿಂದ ಪ್ರಭುದೇವರೆಂಬ ಘನವ ಕಂಡು ಮನಲೀಯವಾಗಿ ಘನ ಒಂದಾದ ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಲ್ಲಯ್ಯನೆಂಬ ಮಹಿಮೆಗೆ ನಮೋ ನಮೋ ಎನ್ನುತ್ತಿದ್ದೆನು. ಇಲ್ಲಿ ಚನ್ನಬಸವಣ್ಣವ್ರು ಹೇಳೋದು ಏನು ಹೇಳಿದ್ರು ಅವರು? ಇಲ್ಲಿ ಭಾಳ ಚಂದ ಅವ್ರು ಹೇಳೋ ಮಾತು ಎಷ್ಟು ಚಂದ ಐತೆ ನೋಡಿ. ಅವರನ್ನು ಬಣ್ಣಿಸಿ ವಂದಿಸಿದ ಮಹಾಶರಣ ಪ್ರಭುದೇವರನ್ನು ನಿರಹಂಭಾವದಿಂದ ಸ್ತುತಿಸಿ ವಂದಿಸಿ ಚನ್ನಬಸವಣ್ಣವರು ಹೇಳ್ತಾರೆ, ನನಗೆ ಸುತ್ತಿದ ತನುಮನ ಕರ್ಣೇಂದ್ರಿಯ ವಿಕಾರ ಎಂಬ
ಸಂಸಾರ ದೋಷವನ್ನು ಅಳಿಸಾಕಿ ಎನ್ನ ನಿಜ ಶಿವರೂಪದಲ್ಲಿ ನಿಲ್ಲಿಸಿದ್ರಪ್ಪ ಪ್ರಭುದೇವರು. ಅಹಂಭಾವ ಒಳೆದು ನಿರವಂಭಾವವೇ ಮಹಾಘನ ಪರಶಿವನೆಂದು ತೋರಿದ ಮಹಾಶರಣ ಬಸವಣ್ಣ. ಒಬ್ಬ ಶರಣನು ಅಂದರೆ ಯಾರಿಲ್ಲಿ? ಅದು ಬಸವಣ್ಣವ್ರನ್ನು ಸೂಚನೆ ಮಾಡಿ ಹೇಳಿತ್ತು. ಏನು ಹೇಳಿದ್ರಿ ಇಲ್ಲಿ? ಅಹಂಭಾವ ಒಳೆದು ನಿರವಂಭಾವವೇ, ನೋಡ್ರಿ, ಮಹಾಘನ ಪರಶಿವನೆಂದು. ಯಾವುದು ಮಹಾಘನ ಪರಶಿವ? ಶರಣರ ಪ್ರಕಾರ ಮಹಾಘನ ಪರಶಿವ ಎಲ್ಲಿ ಹುಡುಕೋದು? ನೀರೊಳಗೆ ಮುಳುಗಿ ಹುಡುಕೋದು? ಗುಡ್ಡಗಾಡಿನಲ್ಲಿ ತಪಸ್ಸು ಮಾಡಿ ಹುಡುಕೋದು? ಎಲ್ಲಿ ಹುಡುಕೋದು ಮಹಾಘನ ಪರಶಿವನನ್ನು? ಎಲ್ಲಿ ಹುಡುಕೋದಂದ್ರೆ ನಮ್ಮ ನಿರಹಂಭಾವದಲ್ಲಿ ಹುಡುಕೋದಂತ. ಅಹಂಕಾರ ಒಳೆದು ಅಹಂಭಾವವನ್ನು ಅಳ್ಕೊಂಡು ನಾನು ಏನೂ ಅಲ್ಲ, ಇದು ನೋಡ್ರಿ, ಈ 3 ಮಂದಿ ನೋಡಿದ್ದು ನಾವು. 3 ಪರ್ವತಗಳು, ಮಹಾಪರ್ವತಗಳಿವು. ಪ್ರಭುದೇವರು, ಚನ್ನಬಸವಣ್ಣವರು, ಬಸವಣ್ಣವರು, 3 ಮಹಾಘನ ಪರ್ವತಗಳು, ಎತ್ತರದ ಪರ್ವತಗಳು. ಎದುರಿಗೆ ನಿಂತು ಪರಸ್ಪರ ಏನು ಅನ್ನಕತ್ತಾರ ಅವರು? ನಾ ಏನೂ ಅಲ್ಲ. ಅವ್ರಿಗೆ ಇವ್ರು ಅಂತಾರ, ಇವ್ರಿಗೆ ಅವ್ರು ಅನ್ನಕತ್ತಾರ. ಇದು ನಿರಹಂಭಾವ. ಅಹಂಭಾವ ಒಳೆದು ನಿರವಂಭಾವವೇ ಮಹಾಘನ ಪರಶಿವನೆಂದು ತೋರಿದ ಮಹಾಶರಣ ಬಸವಣ್ಣನವರು. ಇದು ಆ ಗುರುವಿನ ಕಾರುಣ್ಯ, ಆ ಬಸವಣ್ಣನವರ ಕಾರುಣ್ಯ. ಭೃತ್ಯ ಭಾವವೇ ಬ್ರಹ್ಮಾಂಡವನ್ನೊಳಗೊಂಡ ಪರಬ್ರಹ್ಮ ವಸ್ತುವೆಂಬ ನಿಜವನ್ನ ಅರುಹಿದವರು. ನೋಡ್ರಿ, ಭೃತ್ಯ ಭಾವ ಇದು ಸಾಧ್ಯ ಏನ್ರಿ ನಮಗೆ? ಹೇಳಲಿಕ್ಕಷ್ಟೇ ಇದು. ಭೃತ್ಯ ಭಾವ, ವಿನಯಶೀಲತೆ, ಬಾಗಿದ ತಲೆ ಮುಗಿದ ಕೈಯನ್ನಾಗಿಸುವಂತ ಬಸವಣ್ಣವ್ರು ಹೇಳಲಿಲ್ಲ. ಬರೇ ಅವರು ಅದ್ರಂಗೆ ನಡ್ಕೊಂಡ್ರು, ಇದ್ರವರು. ಯಾರು ಬಂದ್ರೂ ಅವರು ಅದೇ ರೀತಿ. ಪ್ರಭುದೇವರು ಬಂದಾರಂತ ಅತಿ ವಿನಯಶೀಲತೆ ಇಲ್ಲ. ಯಾರೋ ಒಬ್ಬ ಸಾಮಾನ್ಯ ಶರಣ ಬಂದಾನಂತ ಆತನ ಜೊತೆ ಅಹಂಕಾರದ ವರ್ತನೆಗಳಿಲ್ಲ. ಹರಳಯ್ಯನವರು ಎದುರಿಗೆ ಬಂದಾಗ ಶರಣಾರ್ಥಿ, ಇದು ಭೃತ್ಯದ ಸಂಕೇತ, ಭೃತ್ಯಭಾವದ ಸಂಕೇತ. ಈ ರೀತಿ ಭೃತ್ಯಭಾವವೇ ಬ್ರಹ್ಮಾಂಡವನ್ನೊಳಗೊಂಡ ಬ್ರಹ್ಮವಸ್ತುವೆಂಬ ನಿಜವನ್ನರುಹಿದ ನನಗಾರೂ ಆಶ್ರಯವಿಲ್ಲವೆಂದರಿದು ಮಾತ್ರ ಹೃದಯದ ಶರಣ ಬಸವಣ್ಣ ಅಲ್ಲಮ ಪ್ರಭುದೇವರೆಂಬ ಅನುಪಮ ಶರಣನು ಎನ್ನ ಕಣ್ಣ ಮುಂದೆ ಸುಳಿವಂತೆ ಮಾಡಿದರು. ಪ್ರಭುದೇವ್ರನ್ನ ನನ್ನ ಕಣ್ಣ ಮುಂದೆ ಸುಳಿಯುವಂತೆ ಮಾಡಿದವ್ರು ಯಾರಂದ್ರೆ ಬಸವಣ್ಣವ್ರ ನೆನಸಾಕತ್ರಿ. ಅಲ್ಲಿ ಇದೆಲ್ಲ ಆ ಗುರುವಿನ ಕರುಣೆಯ ಫಲ, ಬಸವಣ್ಣನವರ ಕರುಣೆಯ ಫಲ. ನಾನು ಅಲ್ಲಮ ಪ್ರಭುದೇವರ ಘನ ನಿಲವ ಕಂಡು ಮನ ಬೆರೆಸಿದೆ. ಘನದಲ್ಲಿ ಘನವಾಗಿ ಬೆರೆದು ಏಕಾದೆ. ಅಲ್ಲಮ ಪ್ರಭುದೇವರು ಸಾಮಾನ್ಯರಲ್ಲ, ಇವರು ಅಸಾಮಾನ್ಯ ಅನುಪಮ ಅಪ್ರತಿಮ ಶರಣರು. ಅಂತಹ ಘನ ಮಹಿಮರಾದ ಅಲ್ಲಮ ಪ್ರಭುದೇವರ ನಿಜ ನಿಲುವಿಗೆ, ಅಂದ್ರೆ ಅವ್ರನ್ನ ಭೇಟಿ ಮಾಡಿಸೋರು ನೆನೆಸಿದ್ರು ಅವರು ಬಸವಣ್ಣವ್ರನ್ನ. ಅವರ ನಿಜ ನಿಲುವಿಗೆ ನಾನು ನಮೋ ಎಂದು ನಮಿಸುವೇನೆಂದು ಚನ್ನಬಸವಣ್ಣವರು ಪ್ರಭುದೇವರಿಗೆ ನಮಸ್ಕಾರ, ವಂದಿಸ್ತಾರ. ಈ ರೀತಿಯಾಗಿ ಒಬ್ಬ ಶರಣನ ಕರುಣೆಯು ಅಲ್ಲಮ ಪ್ರಭುದೇವರನ್ನು ಎನ್ನ ಕಣ್ಣ ಮುಂದೆ ಸುಳಿಸಿದ ನಾಲಿಸಿದ ಪ್ರಭುದೇವರು ಎನಗೂ ನಿನಗೂ ಬೆರೆಸಿದ ನಿಜವಾವುದೆಂದು ಹೀಗೆ ಪ್ರಶ್ನಿಸುವರು. ಇಷ್ಟು ಹೇಳಿದ ಮೇಲೆ ಚನ್ನಬಸವಣ್ಣವ್ರು ಇಷ್ಟು ಅಂದ ಮೇಲೆ ಏನಂತಾರೆ ನೋಡ್ರಿ. ಇಂತೂ ಚಿಕ್ಕದಣ್ಣಾಯಕರು ತಮಗೂ ಪ್ರಭುವಿಗೂ ಒಂದೇ ಸಂಪ್ರದಾಯದಲ್ಲಿ, ನಮಗೂ ಮತ್ತು ಪ್ರಭುದೇವರಿಗೆ ಒಂದೇ ಸಂಪ್ರದಾಯದಲ್ಲಿ ನಿಜಪದ ಸಾಧ್ಯವಾಯಿತೆಂದು ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ಚಿಕ್ಕದಣ್ಣಾಯಕರೊಡನೆ ಇಬ್ಬರಿಗೆಯೂ ಒಂದೇ ಠಾವಿನಲ್ಲಿ ಸಂಪ್ರದಾಯದಲ್ಲಿ
ನಿಜವಳವಟ್ಟ ಪರಿಯಂತೆಂದು ಬೆಸಗೊಂಬ ಪ್ರಸ್ತಾವದ ವಚನ. ಹಂಗಾರೆ ಇಬ್ಬರಿಗೂ ಒಂದ ಸಾಲೆ ಅಂದಂಗೆ ಆತಿದು, ಒಂದ ಗರಡಿ ಮನೆ ಅಂದಂಗೆ ಆತಲ್ಲ. ನಮಗೂ ಮತ್ತು ನಿಮ್ಮ ಪ್ರಭುದೇವರಿಗೂ ಚನ್ನಬಸವಣ್ಣವ್ರು ಹೇಳಿದ್ರು ಈಗ ಹಂಗಾರ ಇಬ್ಬರದು ಒಂದ ಗರಡಿ ಮನೆ ಒಂದ ಸಾಲೆ ಅಂದ್ರೆ ಅದು ಹೆಂಗೆ ಅದು ನನಗೆ ತಿಳಿಸಿ ಹೇಳ ಅಂತ ಮತ್ತೆ ಪ್ರಶ್ನೆ ಮಾಡಿದ್ರು. ಯಾರು? ಪ್ರಭುದೇವರು ಚನ್ನಬಸವಣ್ಣವ್ರಿಗೆ. ತಿಂಬ ಗಂಧೆಯ ಮೇಲೆ ಉಗುರು ಬಿದ್ದಂತಾಯಿತು, ಅರಸುವ ಬಳ್ಳಿ ಕಾಲ ಸುತ್ತಿದಂತಾಯಿತು, ನಾನು ಬಯಸುವ ಬಯಕೆ ತಾರ್ಕಣಿಗೆ ಬಂದಿತ್ತು, ಗುಹೇಶ್ವರ ಲಿಂಗದಲ್ಲಿ ಎನಗೂ ನಿನಗೂ ಒಂದಾದ ಪರಿ ಅಂತೂ ಹೇಳ ಚನ್ನಬಸವಣ್ಣ. ನಾವು ನೀವು ಒಂದ ಆದ್ವಿ, ಬೆರತ್ವಿ, ಒಂದ ಬೆಡಗಾದ್ವಿ, ಒಂದ ಕಡೆ ಅವರಾದ್ವಿ, ನಾವು ಒಂದ ಊರಾದ್ವಿ ಅಂತಂತೇಳಿ ನಾವು ಪರಿಚಯ ಆದಗಳನ್ನ ನಾವು ನೀವು ಒಂದ ಆದ್ವಿ, ನಾವು ನೀವು ಸಂಬಂಧಿಕರಾದ್ವಿ ಏನೋ ಹಚ್ಕೊಂತೀವಲ್ಲ ಹಂಗೆ ನೀವು ಅಂದ್ರಿ. ಈಗ ನೀವು ಚನ್ನಬಸವಣ್ಣವ್ರ ಹೆಂಗದು ಒಂದಾದ್ವಿ ನಾವು ನೀವು ಅನ್ನೋದನ್ನು ಸ್ವಲ್ಪ ತಿಳಿಸ್ರಲ್ಲ. ತಿಂಬ ಗಂಧೆಯ ಮೇಲೆ ಉಗುರು ಬಿದ್ದಂತಾಯಿತು ಅಂದರೆ ಈಗ ಒಂದು ಸಣ್ಣ ಗಾಯ ಆಗಿರ್ತೈತೆ ನಮಗೆ. ತನುವನ್ನು ಕೊರೆದು ತಿಂಬ ಕಜ್ಜಿಯ ಹುಣ್ಣಿನ ಮೇಲೆ, ಹೌದಾ, ಏನೋ ಸಣ್ಣ ಗಾಯ ಆಗಿರ್ತೈತಿ, ಅದು ಮಾಯಕ್ಕೆ ಬಂದಿರ್ತೈತಿ, ಹೌದಾ, ಅದನ್ನು ಸ್ವಲ್ಪ ನಾವು ಉಗುರು ಹಚ್ಚಿ ಕೆರ್ಕೋಬೇಕಂತೇವಿ, ಹೌದಲ್ಲ, ಅದನ್ನ ಎಷ್ಟು ಚಂದ ಹೇಳ್ತಾರೆ. ಆ ಹುಣ್ಣಿನ ಮೇಲೆ ತನ್ನಷ್ಟಕ್ಕೆ ತಾನ ಉಗುರು ಅಲ್ಲಿ ಹೋಗ್ಬಿಡ್ತಂತ, ಬಿದ್ದು ಬಿಡ್ತಂತ. ಉಗುರು ಬಿದ್ದಾಗ ಅದೆಷ್ಟು ಆನಂದವಾಗುತ್ತದೆಯೋ ನೋಡ್ರಿ ಹೆಂಗೆ ಹೇಳ್ತಾರೆ ಉದಾಹರಣೆ. ಅದರಂತೆ ನಿನ್ನ ನುಡಿ ಎನ್ನ ಮನಕ್ಕೆ ಶಾಂತಿಯ ನೀಡಿತ್ತು ಚನ್ನಬಸವಣ್ಣ ಅಂತ ಪ್ರಭುದೇವರು ಹೇಳಿದರು. ಮುಂದೆ ಹೇಳ್ತಾರೆ ಅವರು, ತಿಂಬ ಗಂಧೆಯ ಮೇಲೆ ಉಗುರು ಬಿದ್ದಂತಾಯಿತು, ಅರಸುವ ಬಳ್ಳಿ ಕಾಲ ಸುತ್ತಿದಂತಾಯಿತು. ಏನೋ ಒಂದು ಔಷಧಿ ಗುಣವುಳ್ಳಂತಕ್ಕಂಥ ಬಳ್ಳಿಯನ್ನು ನಾನು ಹುಡುಕಾಕತ್ತಿದ್ದೆ, ಯಾವುದೋ ಒಂದು ಭಾಳ ಅವಶ್ಯಕತೆ ಇತ್ತು, ಆ ಬಳ್ಳಿ ಅನಾಯಾಸ ಆಗಿ ನನ್ನ ಕಾಲಿಗೆ ತೊಡಕ್ಕೆ ಹಾಕ್ಕೊಂಡ್ಬಿಟ್ಟಿತ್ತು. ಅಲ್ಪ ಎಷ್ಟು ಆನಂದ ಆಗಬಾರ್ದು. ಇನ್ನು ಎಲ್ಲಿ ಹುಡುಕೋದಪ್ಪ ಇದನ್ನು ಅನ್ಕೊಂತ ನಾನು ಚಿಂತೆ ಮಾಡ್ಕೊತ ಕಾಡಿನಾಗ ಅಡ್ಡಾಡೋ ಹೊತ್ನ್ಯಾಗ ಕಾಲಿಗೆ ಸದಾ ಸುತ್ಕೊಂಡು ಬಿಟ್ಟಿತ್ತಲ್ಲ. ನಮಗೂ ಒಮ್ಮೆ ಆನಂದ ಆಕತ್ತಲ್ಲ. ಏನಾರ ಮನ್ಯಾಗ ಹುಡುಕ್ಬೇಕಂತ ಹೋದಾಗ ಅದು ಇದ್ರಿಗೆ ದಡಗ್ನ ಕಣ್ಣಿಗೆ ಬಿದ್ದು ಬಿಡ್ತಂದ್ರೆ ನಮಗೇನಾಕತಿ ಅಷ್ಟು ಆನಂದ ಆಕತಿ. ಹಿಂಗಿದ್ದಾಗ ಅರಸುವ ಬಳ್ಳಿ ಕಾಲ ಸುತ್ತಿದಂತಾಯಿತು, ನಾನು ಬಯಸುವ ಬಯಕೆ ತಾರ್ಕಣಿಗೆ ಬಂದಿತ್ತು. ನೋಡ್ರಿ ಚನ್ನಬಸವಣ್ಣವರೇ, ನಾನೇನು ಬಯಸುವಂಥ ಬಯಕೆ ಆಗಿತ್ತಲ್ಲ ಅದು ನನ್ನ ಎದುರಿಗಿನ ಪ್ರತ್ಯಕ್ಷ ಆಗಿಬಿಟ್ಟಿತ್ತು. ನಾನು ಯಾರನ್ನ ಭೇಟಿ ಆಗ್ಬೇಕಂತ ವಿಚಾರ ಮಾಡಿದ್ದೆ, ನಾ ಯಾರ ಜೋಡಿ ನನ್ನ ವಿಚಾರಗಳನ್ನ ಹಂಚ್ಕೋಬೇಕಂತ ವಿಚಾರ ಮಾಡಿದ್ದೆ, ನಾಳೆ ಅವ್ರ ಮನೆಗೆ ಹೋಗಿ ಹೇಳಿದ್ರೆ ಆತು ಅಂತ ವಿಚಾರ ಮಾಡಿ ಹಂಗೆ ವಿಚಾರ ಮಾಡಿ ಪುರುಷದಿಂದ ನನ್ನ ಎದುರಿಗೆ ಅವ್ರು ಬಂದು ನಿಂತಿದ್ರಂತ. ನಾನು ಬಯಸುವ ಬಯಕೆ ತಾರ್ಕಣಿಗೆ ಬಂದೆ, ನನಗೆ ಪ್ರತ್ಯಕ್ಷ ಆಗಿಬಿಡ್ತು. ಮನಸ್ಸಿನಾಗ ಅನ್ಕೊಂಡಂಗೆ ಅವರ ಬಂದು ನಿಂತಾರ. ನಾನು ಯಾವ ನಿಜವನ್ನು ಬಯಸುತ್ತಿದ್ದೇನೋ ಅದೇ ಬಯಕೆಯ ಜ್ಞಾನ ಇಂದು ನನಗೆ ನಿನ್ನಿಂದ ಪ್ರತ್ಯಕ್ಷವಾಗಿ ಕಾಣಬಂದಿತ್ತು ಚನ್ನಬಸವಣ್ಣ. ನಾನು ಯಾವ ಜ್ಞಾನದ ಹಸಿವಿನಲ್ಲಿದ್ದೆ ಅದು ನಾನು ಕೇಳಾರ್ದನ ನನ್ನ ಮನಸ್ಸಿನೊಳಗೆ ಅದನ್ನು ನೀವು ಹೇಳಿಬಿಟ್ರೆ ನನಗೆ ಇವತ್ತು ಅಂತ ಅಷ್ಟು ಆನಂದ ಆಗೈತೆ ನನಗೆ. ಹಂಗಂದ್ರೆ ಮುಂದೆ ಹೇಳಿದ್ರಿ ನೀವು, ಗುಹೇಶ್ವರ ಲಿಂಗದಲ್ಲಿ ಎನಗೂ ನಿನಗೂ ಒಂದಾದ ಪರಿ ಅಂತೂ ಹೇಳ ಚನ್ನಬಸವಣ್ಣ. ನಿಮ್ಮನ್ನು ಈಗ ನೆನೆಸ್ಕೊಂಡಿದ್ರೆ ನಿಮ್ದ ಫೋನ್ ಬಂತು ನೋಡ್ರಿ ಅಂತೇವ್ ನಾವು, ಹೌದಾ? ನಿಮಗೆ ಫೋನ್ ಹಚ್ಬೇಕಂತ ಕೈಯಾಗ ಫೋನ್ ಹಿಡಿದಿಂದ್ರೆ ನಿಮ್ದ ಫೋನ್ ಬಂತು ನೋಡ್ರಿ, ಎಷ್ಟೋ ಸಲ ಆಗಿರ್ತಾವೆ. ಹಿಂಗೆ ನಿಮ್ಮ ಬೆರಿಕೆ ಆಗೈತೆ ಅಂದ್ರೆ ಮಾನಸಿಕವಾಗಿ ಇದರ ಪರಿ ಹೇಳು, ಇದರದ್ದು ಉದ್ದೇಶ. ಆದರೆ ಚನ್ನಬಸವಣ್ಣವರು ತಿಳಿಸಿದಂತೆ ಎನಗೂ ನಿಮಗೂ ಒಂದಾಗಿ ಒಂದೇ ಸಂಬಂಧವಾಗಿರಿಸಿದ ನಿಜ ಸಂಬಂಧ ಅದಾವುದೆಂಬುದನ್ನು ಹೇಳಿ ನನಗೆ ಸ್ವಲ್ಪ ತೃಪ್ತಿಪಡಿಸಿಬಿಡ್ರಿಪ್ಪ ಅಂತ ಅಲ್ಲಂ ಪ್ರಭುದೇವರು ಚನ್ನಬಸವಣ್ಣವ್ರಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಅದಕ್ಕೆ ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಅವಾಗ ಚನ್ನಬಸವಣ್ಣವ್ರು ಏನು ಹೇಳಿದರು? ಕಾಯ ಒಂದು ಪ್ರಾಣ ಒಂದು, ಭಾವ ಒಂದು, ನಿರ್ಭಾವ ಒಂದು, ಒಂದಲ್ಲದೆ ಎರಡುಂಟೆ. ನೋಡ್ರಿ, ಕಾಯ ಒಂದು, ಪ್ರಾಣ ಒಂದು, ಭಾವ ಒಂದು, ನಿರ್ಭಾವ ಒಂದು, ಒಂದಲ್ಲದೆ ಎರಡುಂಟೆ, ಗುರು ಒಂದು, ಲಿಂಗ ಒಂದು, ಉಪದೇಶ ಒಂದು. ನೋಡ್ರಿ, ಕೂಡಲ ಚೆನ್ನ ಸಂಗಯ್ಯನ ಶರಣ ಬಸವಣ್ಣನ ಗರಡಿಯಲ್ಲಿ
ಇಬ್ಬರಿಗೆಯೂ ಅಭ್ಯಾಸ ಒಂದೇ ಕಾಣ ಪ್ರಭುವೇ. ಸ್ಪಷ್ಟ ಹೇಳಿಬಿಟ್ರು. ಇಲ್ಲಿ ನಮ್ಮಿಬ್ಬರಿಗೂ ಆಚಾರ ಕಾಯ ನೋಡ್ರಿ, ಆಚಾರವೇ ನಮಗೆ ಕಾಯ, ಪ್ರಾಣವೇ ನಮಗೆ ಲಿಂಗ ಇಬ್ಬರಿಗೂ. ಅದರಿಂದ ಕಾಯ ಪ್ರಾಣಗಳು ಒಂದೇ ಆಗ್ಯಾವ. ನಮ್ಮ ಕಾಯ ನಿಮ್ಮ ಕಾಯ, ನನ್ನ ಪ್ರಾಣ ನಿಮ್ಮ ಪ್ರಾಣ ಒಂದಾದವು. ಶಿವಭಾವ ಒಂದೇ ಭಾವ ಐತಿ. ನಮ್ಮಲ್ಲಿನೂ ಶಿವಭಾವ ಐತಿ, ನಿಮ್ಮಲ್ಲಿನೂ ಶಿವಭಾವ ಐತಿ. ಭಾವ ಒಂದೇ. ಸಂತೃಪ್ತಿ ಸಮನಿಸಿದ ಬಯಲ ಭಾವವೇ ನಿರ್ಭಾವ. ಭಾವ ನಿರ್ಭಾವ ಎರಡು ಒಂದ ಅಂದ್ರೆ ಸಂತೃಪ್ತಿ ಸಮನಿಸಿದ, ಸಂತೃಪ್ತನಾದ ಮೇಲೆ ಕಂಟೆಂಟ್ಮೆಂಟ್ ಅಂತ ಕರಿತೀವಿ. ಸಂತೃಪ್ತಿ ಸಮನಿಸಿದ ಬಯಲ ಭಾವವೇ ನಿರ್ಭಾವವಲ್ಲದೆ ಅದು ಭಿನ್ನವಿಲ್ಲ. ಇಬ್ಬರಿಗೂ ಅದೈತಿ. ನಾವಿಬ್ಬರು ಸಂತೃಪ್ತಿ ಸಮನಿಸಿದಂಥವ್ರು. ಗುರು ಒಂದು, ಲಿಂಗ ಒಂದು, ಉಪದೇಶ ಒಂದು. ಪ್ರಭುವೇ ನಮ್ಮಿಬ್ಬರಿಗೂ ಬಸವ ಗುರುವೇ ಮೂಲ. ಒಂದೇ ಒಂದೇ ಗುರು. ನನಗೂ ಬಸವನವ್ರ ಗುರು, ನಿಮಗೂ ಬಸವನವ್ರ ಗುರು. ಆ ಮಹಾಗುರುವಿನಿಂದ ಬಂದ ಅರಿವಿನ ಕುರುಹಿನ ಲಿಂಗವೂ ಒಂದೇ. ಆ ಸ್ವಸ್ವರೂಪವನ್ನು ಅರಿಯು ತನ್ನ ಮೂಲ ಮಹಾಲಿಂಗದಲ್ಲಿ ಸಾಮರಸ್ಯ ಪಡೆಯುವ ಉಪದೇಶವೂ ಅದು ಒಂದೇ. ನಿಮಗಿದ್ದ ಉಪದೇಶನೂ ಒಂದ, ನನಗೂ ಗುರು ಉಪದೇಶ ಒಂದೇ ಆಗೈತಿ. ಹೀಗಿದ್ದಾಗ ನಮ್ಮಿಬ್ಬರಿಗೂ ಮಹಾಗುರು ಬಸವಣ್ಣನವರ ಮಹಾಗುರುತ್ವದ ಅನುಭವದ ಗರಡಿಗೆ ಮಹಾಮನೆಯ ಶಿವಸಾಮರಸ್ಯದ ಅಭ್ಯಾಸದ ಕೇಂದ್ರ ಒಂದೇ ಆಗೈತಿ. ಇಲ್ಲಿ ಬಂದದೇವಲ್ಲ ನಾವು, ಈ ಮಹಾಮನೆನೇ ಇಬ್ಬರಿಗೆ ಅಭ್ಯಾಸ ಗರಡಿ ಮನೆ ಇದ್ದಂಗೆ. ಹೀಗೆ ಪ್ರಭುದೇವರಿಗೆ ಚನ್ನಬಸವಣ್ಣವರು ತಮ್ಮಿಬ್ಬರ ಮೂಲವನ್ನು ಅರ್ಹುತ್ತಾರೆ, ಹಿಂಗೆ ತಿಳಿಸ್ತಾರೆ. ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಪಂಗೈಯಲು ಪ್ರಭುದೇವರು ಬಸವಣ್ಣಂಗೆ ನಾವಿಬ್ಬರು ಶಿಷ್ಯರಾದವೆಂಬುದು ಬೆಸಗೊಂಬ ಪ್ರಸ್ತಾವದ ವಚನ. ಹಿಂಗೆ ಹೇಳಿದ ಮೇಲೆ ಪ್ರಭುದೇವರು ಚನ್ನಬಸವಣ್ಣವ್ರು ಕೇಳಕತ್ತಾರ. ಒಂದ ಮಾಡ ಹೋದಲ್ಲಿ ಮತ್ತೊಂದಾಯಿತೆಂಬ ಮಾತು ದಿಟವಾಯಿತು ನೋಡಯ್ಯ. ಈಗ ಮಾತು ಏನ ಹೇಳಾಕೋ ಏನ ಹೇಳಿದ್ವಿ, ಏನ ನೋಡಾಕೋ ಏನ ನೋಡಿದ್ವಿ ಅಂತೇವಲ್ಲ, ಹಂಗೆ ಒಂದ ಮಾಡ ಹೋದಲ್ಲಿ ಮತ್ತೊಂದಾಯಿತೆಂಬ ಮಾತು ದಿಟವಾಯಿತು ನೋಡಯ್ಯ. ನಿಮ್ಮ ಒಡತನ ಅನುಭವದಿಂದ ಗುರುಮುಖ ಸಾಧ್ಯವಾದುದಯ್ಯ. ಗುಹೇಶ್ವರ ಲಿಂಗದಲ್ಲಿ ನನಗೂ ನಿನಗೂ ಉಪದೇಶ ಒಂದಾದ ಭೇದವ ಹೇಳ ಚನ್ನಬಸವಣ್ಣ. ಹೌದು, ಏನೇನೋ ಚರ್ಚೆ ಮಾಡಕ್ಕೆ ಹೋಗಿ ನಾವು ಒಂದು ಅನ್ನಕ್ಕೆ ಹೋಗಿ ಇನ್ನೊಂದಾತು. ಈಗ ನೀವು ಬಂದು ಹೇಳಿಬಿಟ್ರಿ, ನನಗೂ ಗುರು ಬಸವಣ್ಣ, ನಿಮಗೂ ಗುರು ಬಸವಣ್ಣ, ನನಗೂ ಲಿಂಗ ಒಂದ, ನಿಮಗೂ ಲಿಂಗ ಒಂದ, ನನಗೂ ಉಪದೇಶ ಒಂದ, ನಿಮಗೂ ಉಪದೇಶ ಒಂದು. ಅದು ಹೆಂಗೆ ಅಂತ ಕೇಳಿದ್ರು ಅವರು. ನನಗೆ ಹೆಂಗೆ ಬಸವಣ್ಣವ್ರ ಗುರು ಅಂತ ಕೇಳಿದ್ರು ಅವರು. ನೋಡ್ರಿ, ನಿಮಗೇನೋ ಗುರು ಬಸವಣ್ಣವ್ರು, ನನಗೆ ಹೆಂಗೆ ಬಸವಣ್ಣವ್ರ ಗುರು? ಹೌದಾ? ಅವಾಗ ಚನ್ನಬಸವಣ್ಣವರು ಹಿಂದಿನ ಇತಿಹಾಸ ಚಾಲು ಮಾಡ್ತಾರೆ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಇಬ್ಬರಿಗೆಯೂ ಸಂಪ್ರದಾಯ ಒಂದಾದ ಭೇದವ ಭಿನ್ನಯಿಸಲು ಆ ಪ್ರಸ್ತಾವದ ವಚನ. ಗುರು ಒಂದ ಅನ್ನೋ ಪ್ರಸ್ತಾವದ ವಚನ ಬಂತು. ಅಂಗ ಸಂಸಾರ ವಿರಹದೊಳು ಸವೆದು ಲಿಂಗವ ಅವಗ್ರಹಿಸಿಕೊಂಡು ಮೃತ್ತಿಕಾ ಪಂಜರದೊಳಗೆ ಭುಜಂಗ ತಲೆ ಎತ್ತಿ ನೋಡಲು ಥಳಥಳನೆ ಹೊಳೆವ ಮಾಣಿಕ್ಯದ ಬೆಳಗುಗಳೆಸೆಯ ಸದ್ಯೋಜಾತನ ಜಟಾಮಕುಟವ ಸುತ್ತಿರ್ಪ ಫಣೀಂದ್ರನಲ್ಲದೆ ಮತ್ತಾರು ಅಲ್ಲವೆಂದು ಶಿಖರವ ಮೊದಲಗೊಂಡ ಗೊಳಿಸಲು ಸುತ್ತಿರ್ದ ಫಣಿಸೂತ್ರವ ಕಂಡು ಚಕ್ಕನೇ ಕದವ ತೆರೆಯಲು ದೃಷ್ಟವಾದ ಅನಿಮಿಷನ ಕರಸ್ಥಲವ ಕಂಡು ದುಷ್ಟತನದಲ್ಲಿ ಲಿಂಗವ ತೆಗೆದುಕೊಂಡರೆ ಆಹಾಹಾ. ಪ್ರಭುದೇವರ ಹಿಂದಿನ ಘಟನೆ ನೆನಪು ಮಾಡಿಸಿದ್ರು ಇವರು ಚನ್ನಬಸವಣ್ಣವರು. ದುಷ್ಟತನದಲ್ಲಿ ಲಿಂಗವ ತೆಗೆದುಕೊಂಡರೆ ಅವ್ರ ಕೈಯಾಗಿನ ಲಿಂಗ ತೊಗೊಂಡ್ಬಿಟ್ರು. ಅನಿಮಿಷ ದೇವರ ಕೈಯಾಗಿನ ಲಿಂಗ ತೊಗೊಂಡ್ಬಿಟ್ರು. ಸಂದು ಕಳಾಸಂಗಳು ತಪ್ಪಿ ಅಸ್ಥಿಗಳು ಬೊಳ ನುದುರಲು ಆಹಾ, ಎಲ್ಲ ಮೈಯೊಳಗಿನ ಕೀಲ ಸಡ್ಲಾಗಿ ಬಳ ಉದಿರ್ಬಿಟ್ಟು ಅಂತ. ನಿಮಿಷ ದೇವರು ಪ್ರಾಣನೇ ಲಿಂಗವಾಗಿದ್ದಾಗ ಲಿಂಗ ಕಿತ್ಕೊಂಡು ಪ್ರಾಣ ಚೈತನ್ಯ ಹೋದಾಗ ಆ ಕುಂತಂಥ ಸ್ಥಿತಿಯಲ್ಲಿ ಶರೀರ ಬಳನೇ ಉದುರಿಬಿತ್ತು. ಆ ಸೀನ್ ನೆನಪು ಮಾಡಿ ಕೊಟ್ಟರು ಅವರು. ನೆನಪು ಮಾಡಿ, ದುಷ್ಟತನದಲ್ಲಿ ಲಿಂಗವ ತೆಗೆದುಕೊಂಡರೆ ಸಂದು
ಸಂದು ಕಳಾಸಂಗಳು ತಪ್ಪಿ ಅಸ್ಥಿಗಳು ಬೊಳಬೊಳ ನುದುರಲು ಆತನ ಬೆರಗು ನಿಮ್ಮ ಹೊಡೆದು ಬೆರಗಾಯ್ಬಿಟ್ರು. ಆತನ ಬೆರಗು ನಿಮ್ಮ ಹೊಡೆದು ಖ್ಯಾತಿಯಾಯಿತು ನೋಡಯ್ಯ ಅಲ್ಲಮ ಪ್ರಭುವೆಂಬ ನಾಮ ನಿಮಗೆ. ಹೆದರಿ ನೀವು ಏನಾತೋ ಯಪ್ಪ ಅಂತೇಳಿದು ಬಂದುಬಿಟ್ರಿ, ಲಿಂಗ ತೊಗೊಂಡು ಬಂದುಬಿಟ್ರಿ. ಅಲ್ಲಮ ಪ್ರಭುವೆಂಬ ನಾಮ ನಿಮಗೆ. ಭಕ್ತಿ ದಳದುಳದಿಂದ ಬಂದಿಕಾರಿರಾಗಿ ಬಂದು ಹೊಕ್ಕಡೆ ಬದನೆಯ ಕಾಯಿಗಳು ಬಾಣಲಿಂಗವಾಗವೆ. ಬದನೆಕಾಯಿ ಕಟ್ಕೊಂಡು ಬಂದು ಬಸವಣ್ಣವ್ರ ಹತ್ರ ಬಂದು ಜಂಗಮರಂದಾಗ ಬಸವಣ್ಣವರು ತಮ್ಮ ತಪೋಬಲದಿಂದ ತಮ್ಮ ಶಕ್ತಿ ಸಿದ್ಧಿಯಿಂದ ಅವನ ಬದನೆಕಾಯಿನ ಲಿಂಗಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಗೊತ್ತಿಲ್ಲನೋ ಬಸವಣ್ಣವ್ರ ಬಗ್ಗೆ ಹೇಳಿದರು. ಬದನೆಯ ಕಾಯಿಗಳು ಬಾಣಲಿಂಗವಾಗವೇ ನಮ್ಮ ಬಸವಣ್ಣನ ದೃಷ್ಟಿ ತಾಗಲು. ಬಸವಣ್ಣವ್ರ ದೃಷ್ಟಿ ಮಾತ್ರದಿಂದ ಅವ ಕಟ್ಟಿದ ಬದನೆಕಾಯಿ ಲಿಂಗ ಆಗಿಬಿಟ್ಟು ಅಲ್ಲನು. ಇದು ಕಾರಣ. ಕೂಡಲ ಚೆನ್ನ ಸಂಗನಲ್ಲಿ ಅನಿಮಿಷ ಪ್ರಭುವಿಂಗೆ ಬರೇ ಪ್ರಭು ಅಲ್ಲ, ಪ್ರಭುವಾಗಿದ್ದು ಅನಿಮಿಷರಿಂದ, ಅದಕ್ಕೆ ಅನಿಮಿಷ ಪ್ರಭುವಿಂಗೆ ಬಸವಣ್ಣ ಗುರುವಾದ ಕಾರಣ ನಾನು ನಿಮಗೆ ಚಿಕ್ಕ ತಮ್ಮ ಕೇಳ ಪ್ರಭುವೇ. ನಿಮ್ಮ ಸಂಬಂಧ ಏನಂದ್ರೆ ಇದು ಬಸವಣ್ಣವ್ರು ಹೆಂಗೆ ಗುರು ಅಂದ್ರೆ ಅನಿಮಿಷ ದೇವರಿಗೆ ಲಿಂಗಧಾರಣೆ ಮಾಡಿದವರು ಬಸವಣ್ಣವರು. ಆ ಕತೆ ಹೇಳೇವಲ್ಲ ನಾವು. ಆ ರಾಜ ಅಲ್ಲಿ ಬಂದು ಆ ಕಥೆಯನ್ನು ಇಲ್ಲಿ ವಿವರಿಸ್ಯಾರ ಅವ್ರು. ಹೊಳ್ಳಿ ಆ ನಿಮಿಷ ದೇವರ ಲಿಂಗದ ಬಸವಣ್ಣವ್ರು ಕೊಟ್ಟಂಥ ಲಿಂಗವನ್ನು ನೀವು ತಗೊಂಡು ಬಂದ್ರಿ ಅಂದ್ರೆ ಇಲ್ಲಿ ನಿಮಗೆ ಯಾರು ಗುರು ಆದರು? ಬಸವಣ್ಣವ್ರು. ನನಗೇನ ಮೊದಲ ನಿಮಿಷ ಗುರುಗಳಿಗೆ ಲಿಂಗ ಧಾರಣೆ ಆಗೈತಿ, ಅವರಿಂದ ನೀವು ಪಡ್ಕೊಂಬಂದಿರಿ, ನಾ ಈಗ ತಗೊಂಡೀನಿ. ಹಂಗಾರೆ ಒಂದೇ ಗುರುವಿನ ಶಿಷ್ಯರು ನಾವು. ನಾ ನಿಮಗೆ ಚಿಕ್ಕ ತಮ್ಮ. ಎಷ್ಟು ಚಂದ ಹೇಳಿದ್ರು ಅವರು, ಎಷ್ಟು ಚಂದ ಹೇಳಿದ್ರು ಅಂದ್ರೆ, ಅರಸು ಸುಕುಮಾರನಿಗೆ ಅಶಾಂತಿ ಅತೃಪ್ತಿಯ ಆಗರವಾದ ಅಂಗವಿಕಾರದಿಂದ ತೋರುವ ಸಂಸಾರ ಸಂಬಂಧವನ್ನಗಲಿ ಅಂಗೈಯೊಳಗಿನ ಅರಿವಿನ ಕುರುವಿನ ಲಿಂಗದಲ್ಲಿ ಶಿವಯೋಗ ನಿರತನಾಗಿದ್ದ ಸುಕುಮಾರ ರಾಜ ಶಿವಯೋಗ ಸುಖದಲ್ಲಿ ತಲ್ಲೀನವಾದಾಗ ಸರ್ವಾಂಗವೂ ಲಿಂಗ ಆವರಿಸಿಕೊಂಡು ಆಧಾರದ ಮೂಲ ಕುಂಡಲಿ ಸರ್ಪ ಜಾಗೃತವಾಗಿ ತಲೆ ಎತ್ತಿ ಊರ್ಧ್ವಮುಖವಾಗಿ ನೋಡುತ್ತಾ ಸುಷುಮ್ನೆಯಲ್ಲಿ ಮೇಲೇರಿತ್ತು. ಆಗ ಮಹಾಬೆಳಗಿನ ಪ್ರಭೆಯು ಮಾಣಿಕ್ಯ ಪ್ರಭೆಯಂತೆ ತಳತಳನೆ ಒಳೆದು ಬೆಳಗುತ್ತಿತ್ತು. ಅನುಪಮ ಶಿವಯೋಗಿ ಅನಿಮಿಷರು ಈ ತೆರನಾಗಿ ಶಿವಯೋಗ ಸುಖದಲ್ಲಿ ತನ್ನ ತಾಮರೆದು ಬೆಳಗುತ್ತಿದ್ದು. ಹೌದಾ? ಏಕಾಂತ ಗುಹೆಯಲ್ಲಿ ಮಗ್ನವಾಗಿದ್ದರು. ಅವರು ಏಕಾಂತ ಗುಹೆಯಲ್ಲಿ ಮಗ್ನ ಆಗಿದ್ದರು. ಹೌದಾ? ಆಗ ನೀವು ಅನಿಮಿಷರ ಇರವನರಿದು ಅಲ್ಲಿ ಒಳಗೆ ಕುಂತಾರ ಒಬ್ಬರು ಅಂತ ತಿಳ್ಕೊಂಡು, ಯಾರು ಹೇಳಿದರು? ಗೊಗ್ಗ ಹೇಳಿದ ಅಲ್ಲಿ. ಹೌದ್ರಾ? ಇಲ್ಲ ಅದಾರ್ರಿಪ್ಪ ಅಂತಂದು. ಹೌದಾ, ಯಾರೋ ಒಬ್ರು ಕುಂತಾರ ಅಂತ ಅವ್ರು ಸೇವಾ ಮಾಡ್ತಿದ್ರು. ಅವ್ರು ಕುಂತಾರ ಅಂತ ಹೇಳಿದಾಗ ಅನಿಮಿಷರ ಇರವನರಿದು ಈತ ಜಟಾಮುಕುಟವ ಧರಿಸಿದ ಶಿವಯೋಗಿ ಶಿವನಲ್ಲದೆ ಮತ್ತಾರು ಅಲ್ಲವೆಂದು ನೀವು ನಿಶ್ಚಯಿಸಿ. ಹೌದಾ? ಆ ಏಕಾಂತ ಗುಹೆ ದೇಗುಲವ ಶಿಖರದವರೆಗೂ ಮಣ್ಣಲ್ಲಿ ಮುಚ್ಚಿ, ಅದು ಮುಚ್ಚಿಬಿಟ್ಟಿತ್ತು ಮಣ್ಣೊಳಗೆ, ಅದನ್ನು ಶಿಖರದಿಂದ ಅಗೆದು ತೇಲಿಸಿದಿರಿ. ನೀವು ಅದನ್ನು ಕುಂತದ ನಿಮ್ಗೆ ಅದು ಏನೋ ಐತಂತ, ದೇವಾಲಯ ಐತಂತ ಕುಂತ ನೀವು ಅದು ಕತೆ ಬರ್ತ, ಅದು ಪ್ರಭುಲಿಂಗ ಲೀಲೆಯಲ್ಲಿ ಬರ್ತ. ಅವಾಗ ಅದನ್ನು ದೃಷ್ಟಿ ಇಟ್ಟು ಶಿವಯೋಗದಲ್ಲಿ ತಲ್ಲೀನನಾದ ಅನಿಮಿಷರನ್ನು ಕಂಡ್ರಿ. ಅದನ್ನು ತೆಗೆದೆಲ್ಲ ಮಣ್ಣು ತೆಗೆದು ದೇವಾಲಯಕ್ಕೆ ಒಳಗೆ ಹೋದಾಗ ಕಂಡ್ರಿ. ಕರಸ್ಥಲದ ಲಿಂಗದಲ್ಲಿ ಮನಸ್ಥಲ ಭಾವಸ್ಥಲಗಳು ಬಿಚ್ಚಿ ಬೇರಾಗದಂತೆ ಬೆರೆದು ಏಕವಾಗಿರುವ ಅನಿಮಿಷರ ಅಂಗೈಯಲ್ಲಿ ಲಿಂಗವ ದುಡುಕಿನಿಂದ ತೆಗೆದುಕೊಂಡಿರಿ. ನೀವು ಹೋದವ್ರು ಏನು ಮಾಡಿಬಿಟ್ರಿ? ದುಡುಕಿನಿಂದ, ದುಷ್ಟತನದಿಂದ ನೀವು ಕಿತ್ತುಕೊಳ್ಳಿ. ದುಡುಕಿನಿಂದ ಏನು ವಿಚಾರ ಮಾಡಲಾರ್ದನೆ ಅಂಗೈಯೊಳಗೆ ಲಿಂಗ ತಗೊಂಡ್ಬಿಟ್ರಿ. ಅಂಗೈ ಲಿಂಗದಲ್ಲಿಯೇ ಪ್ರಾಣ ಒಡಗಿದ ಅನಿಮಿಷರ ಅಂಗದ ಅಸ್ಥಿಪಂಜರಗಳ ಕೀಲುಗಳು ಕಳಚಿ ಬಳಬಳನೆ ಉದುರಿದವು. ಅನಿಮಿಷರ ಅತ್ಯಾಶ್ಚರ್ಯಕರವಾದ ಆ ಪರಿಣಾಮ ಅದನ್ನು ನೋಡಿ ನಿಮಗೆ ಆಶ್ಚರ್ಯ ಆಯಿತು. ಅವ್ರು ಯಾಕಾತಂತ ಏನು ತಿಳಿಲಿಲ್ಲ ನಿಮಗೆ. ನಿಮ್ಮನ್ನು ಅಪ್ಪಳಿಸಿ ಬಡಿಯಿತು.
ಅಂದರೆ ಭಾಳ ಪರಿಣಾಮ ಬೀರಿಬಿಡ್ತು ನಿಮ್ಮ ಮ್ಯಾಲ. ಅದು ಏನೋ ಆತನ್ನೋದು ಭಾಳ ಪರಿಣಾಮ ಆಯಿತು. ಅನಿಮಿಷರ ಅಂಗೈಯ ಲಿಂಗ ಅಳವಡಿಸಿಕೊಂಡ ನೀವು ಅದೇ ಲಿಂಗವನ್ನು ನೀವು ಅಳವಡಿಸಿಕೊಂಡು ಅಲ್ಲಮರೆಂಬ ನಾಮದಿಂದ ಅತಿ ಪ್ರಸಿದ್ಧರಾಗಿರುವ ವಚನದ ಅರ್ಥ ಇದು. ಆಗಲೇ ಹೇಳಕ್ಕೆ ಅಂಥ ಅನಿಮಿಷರಿಗೆ ಲಿಂಗವ ಕೊಟ್ಟ ಬಸವಣ್ಣರವರು ಅಸಾಮಾನ್ಯ ಶರಣರವರು. ಒಮ್ಮೆ ಅತಿ ಭಕ್ತಿ ನೋಡ್ರಿ, ಒಮ್ಮೆ ಅತಿ ಭಕ್ತಿಯ ನಟನೆಯಿಂದ ಬದನೆಕಾಯಿಗಳನ್ನೇ ಲಿಂಗವಾಗಿ ಧರಿಸಿಕೊಂಡು ಬಂದಂಥ ಮಹಾಮನೆಯೊಳಗೆ, ಬಸವ ಮಹಾಮನೆಯೊಳಗೆ ಕಳ್ಳ ವೇಷದಿಂದ ಕೆಲವರು ಹುಸಿಜಂಗಮರಾಗಿ ಬಂದು ಕುಂತಾಗ ಅವರ ದೃಷ್ಟಿ ಮಾತ್ರದಿಂದ ಅವುಗಳೆಲ್ಲ ಲಿಂಗಗಳನ್ನಾಗಿ ಪರಿವರ್ತಿಸುವಾದವು. ಇಂಥ ಮಹಾಮಹಿಮನು ಬಸವಣ್ಣನವರು ಅನಿಮಿಷ ಪ್ರಭುಗೆ ಲಿಂಗವ ಕೊಟ್ಟ ಗುರು, ಅನಿಮಿಷ ಪ್ರಭುಗೆ ಲಿಂಗವ ಕೊಟ್ಟ ಗುರು ಆದ ಕಾರಣ ಅನಿಮಿಷರ ಶಿಷ್ಯರಾದ ನೀವು ಬಸವಣ್ಣನವರ ಪರಮ ಶಿಷ್ಯರು ನಿಶ್ಚಯ ಮಾಡಿಬಿಟ್ರಿ. ಇಲ್ಲಿ ಚನ್ನಬಸವಣ್ಣವರು ಬಸವಣ್ಣನವರ ಕಿರಿಯ ಶಿಷ್ಯನಾದ ನಾನು ನಿಮಗೆ ಚಿಕ್ಕ ತಮ್ಮನು, ಚಿಕ್ಕ ಸಹೋದರ. ಈ ರೀತಿಯಾಗಿ ನಮಗೂ ನಿಮಗೂ ಏನ್ರಿ ಬಸವಣ್ಣನವರ ಕರುಣಪ್ರಸಾದ ಒಂದೇ ಆಗೈತಿ. ಇಲ್ಲಿ ಯಾರು ಒಂದ ಗರಡಿ ಮನೆಯಾಗ ಬೆಳೆದವ್ರು ನಾವು ಅನ್ನೋ ಅರ್ಥದೊಳಗೆ ಆಗೈತಿ. ಈ ರೀತಿಯಾಗಿ ಸವಿವರವಾಗಿ ಪ್ರಭುದೇವರೆಲ್ಲ ಹಿಂದಿನ ಇತಿಹಾಸ ನೆನಪು ಮಾಡಿ ಕೊಟ್ಟು ನಮ್ಮ ಸಂಬಂಧ ಹಿಂಗೈತ್ರಿಪ್ಪ, ಹೆಂಗೈತಿ ಅಂತ ಕೇಳಿದ್ರದು ಹಿಂಗೈತಿ, ನಾವು ನೀವು ಯಾರು ಬೇರೆ ಅಲ್ಲ ಅನ್ನೋ ಅರ್ಥದಲ್ಲಿ ತಮ್ಮಿಬ್ಬರಲ್ಲಿಯ ಏಕತೆಯನ್ನು ಅತ್ಯಂತ ವಿವರವಾಗಿ ಪ್ರಭುದೇವರಿಗೆ ಅವರು ತಿಳಿಸಿಕೊಡ್ತಾರೆ. ಆ ಸಂದರ್ಭದಲ್ಲಿ ಹೇಳಿದ ಮೇಲೆ ಮತ್ತವ್ರು ಹೇಳ್ತಾರೆ, ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು. ಭಕ್ತಿದೊಳದೊಳದಿಂದ ಚೆನ್ನ ಸಂಗಮನ ಆತನೆಂಬ ಲಿಂಗವನ್ನು ಅನುಗ್ರಹಿಸಿಕೊಂಡೆನಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡಾನ ನಾನು. ಇಂತಿಬ್ಬರಿಗೆಯೂ ಒಂದೇ ಕುಲಸ್ಥಳವಾದ ಕಾರಣ, ಇಬ್ಬರಿಗೂ ಒಂದೇ ಕುಲಸ್ಥಳವಾದ ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಮಹಾಮನೆಯ ಪ್ರಸಾದ ಇಬ್ಬರಿಗೂ ಒಂದೇ ಕಾಣ ಪ್ರಭುವೇ. ಮ್ಯಾಲ ನಾನು ನಿನ್ನ ಚಿಕ್ಕ ತಮ್ಮ ಅಂದೆ, ಮುಂದೇನು ಹೇಳಿದ್ರಿ ಇಲ್ಲಿ? ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು. ಭಕ್ತಿ ದಳದುಳದಿಂದ ಚೆನ್ನ ಸಂಗಮನಾಥನೆಂಬ ಲಿಂಗವನ್ನು ಅನುಗ್ರಹಿಸಿಕೊಂಡೆನಾಗಿ ನಾನು ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನಾನು. ಇಂತಿಬ್ಬರಿಗೆಯೂ ಒಂದೇ ಕುಳಸ್ಥಳವಾದ ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಮಹಾಮನೆಯ ಪ್ರಸಾದ ಇಬ್ಬರಿಗೂ ಒಂದೇ ಕಾಣ ಪ್ರಭುವೆ ಅಂತ ಮತ್ತೊಂದು ವಚನದಲ್ಲಿ ಎರಡು ವಚನ ಹೇಳಿ ನಾವಿಬ್ಬರು ಹೆಂಗೆ ಒಂದಾದೇವೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಇದಕ್ಕೆ ಹಿಂಗೆ ಅಂದಮೇಲೆ ಪ್ರಭುದೇವರು ಮತ್ತೇನು ಹೇಳ್ತಾರೆ ಚನ್ನಬಸವಣ್ಣವರಿಗೆ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ಚಿಂತನೆ ಮಾಡೋಣ. ಸರ್ವರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 97ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಂಭು ಹೆಗಡಾಳ್ ಅವರು ವಚನ ನಿರ್ವಚನಗಳ ಜೊತೆ ಚೆನ್ನ ಬಸವಣ್ಣನವರ ಸಂಪಾದನೆಯಲ್ಲಿ ಬರುವ ವಚನಗಳನ್ನು ನಿರ್ವಚನ ಮಾಡುವುದರ ಜೊತೆ ನಮಗೆ ಮನಸ್ಸಿನ ಚಂಚಲಾಟ, ಮನಸ್ಸು ಮತ್ತು ಅರಿವಿನ ನಡುವಿನ ವ್ಯತ್ಯಾಸ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವ ಅನೇಕ ಸಂಕಲ್ಪಗಳು ಹೇಗೆ ವಿಕಲ್ಪಗಳಾಗುತ್ತಿದ್ದೇವೆ ಮತ್ತು ಈ ರೀತಿ ಉದಾಹರಣೆಗಳ ಮೂಲಕ ನಮ್ಮನ್ನು ಡಾಕ್ಟರ್ ಶಂಭು ಹೆಗಡಾಳ್ ಗುರುಗಳು ಅರಿವಿನ ಮಾತು ಕೇಳಿ ಸಂಕಲ್ಪದಂತೆ ಕಾರ್ಯವನ್ನು ಜಾರಿಗೆ ತನ್ನಿ ಎಂದು ವಚನ ನಿರ್ವಚನಗಳನ್ನು ಮಾಡುವುದರ ಜೊತೆಗೆ ನಮಗೆ ಈ ಸಂಚಿಕೆಯಲ್ಲಿ ಉಪದೇಶವನ್ನು ನೀಡಿದ್ದಾರೆ. ಹಾಗೆ ನಾವು ಅಲ್ಲಮ್ಮ ಪ್ರಭುಗಳು ಚೆನ್ನ ಬಸವಣ್ಣನವರಿಗೆ ನಿಮ್ಮ ಪಾದಕ್ಕೆ ಶರಣಾರ್ಥಿಗಳಂತ ಹೇಳುವುದರ ಮೂಲಕ ಶರಣ ತತ್ವದ ಕಿಂಕರತ್ವ ಭಾವವನ್ನು ತೋರಿಸಿಕೊಟ್ಟಿದ್ದಾರೆ. ಈ 97ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಅತ್ಯಂತ ಸರಳ ಭಾಷೆಯಲ್ಲಿ ನಮಗೆ ಈ ವಚನಗಳನ್ನು ನಿರ್ವಚನವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಆನ್ಲೈನ್ ಅರಿವಿನ ಮನೆ ಮೂಲಕ ಈ 97ನೇ ಸಂಚಿಕೆಯನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು. ಬಸವಾ ಬಸವಾ
ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಕಿವಿಯಲ್ಲಿ
ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಯನದಲ್ಲಿ ಮೂರುತಿ ತುಂಬಿ ಕೂಡಲ ಸಂಗಮ ದೇವಾ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವಾ ಕಿವಿಯಲ್ಲಿ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ